Hello, welcome back again. So today we'll continue Babar Ali again. Okay? I think you all remember where I stopped in the last class. So that is, we were talking about Babar Ali school. So, and his name of the school is Anand Shiksha Niketan, and also at the age of 9 he started this school. And he was explaining that how his school initially started. It is by playing a game with his friends. At the age of 9, Babar Ali was playing with his friends school game. With him as a teacher and his friends never been inside the school. So they enjoyed acting students. So they learn arithmetic. So this is how it started. Okay? Babar Ali ಶಾಲೆ ಆನಂದ ಶಿಕ್ಷಾ ನಿಕೇತನ್ ಅನ್ನೋ ಒಂದು ಶಾಲೆ ಆರಂಭ ಆಗಿದ್ದು ಬಾಬರ್ ಅಲಿ 9ನೇ ವಯಸ್ಸಲ್ಲಿದ್ದಾಗಲೇ ಪ್ರಾರಂಭ ಮಾಡಿದ. ಸೊ ಈ ಒಂದು ಶಾಲೆ ಆರಂಭ ಆಗಿದಂಥದ್ದು ಒಂದು ಆಟದ ಮುಖಾಂತರ. ಸೊ ಇಟ್ ಹ್ಯಾಸ್ ಸ್ಟಾರ್ಟೆಡ್ ಆಸ್ ಅ ಗೇಮ್. ಅವನು ಮತ್ತು ಅವನ ಸ್ನೇಹಿತರು ಸ್ಕೂಲ್ ಅನ್ನೋ ಒಂದು ಆಟನ ಆರಂಭ ಮಾಡೋದ್ರ ಮುಖಾಂತರ ಇವನು ಟೀಚರ್ ಆಗಿ ಆ್ಯಕ್ಟ್ ಮಾಡ್ತಾನೆ ಆ ಒಂದು ಆಟದಲ್ಲಿ. ಅವನ ಸ್ನೇಹಿತರು ಯಾರು ಕೂಡ ಶಾಲೆ ಮುಖ ಕೂಡ ನೋಡಿರೋದಿಲ್ಲ. ದೇ ಹ್ಯಾವ್ ನೆವರ್ ಸೀನ್ ದ ಸ್ಕೂಲ್ ಬಿಫೋರ್. ಸೊ ದೇ ಎಂಜಾಯ್ಡ್ ಪ್ಲೇಯಿಂಗ್ ಸ್ಟೂಡೆಂಟ್ಸ್. ಓಕೆ, ಸೊ ದೇ ಲರ್ನ್ ಅರ್ಥಮೆಟಿಕ್ಸ್ ಅಂದರೆ ಗೊತ್ತಿದೆಯಲ್ಲ ನಿಮಗೂ ಕೂಡ. ಸೊ ಕೌಂಟಿಂಗ್ಸು, ಟೇಬಲ್ಸು ಎಲ್ಲದು ಕೂಡ ಹೇಳ್ಕೊಟ್ಟಿರ್ತಾನೆ. ಸೊ ದ ಇನಿಷಿಯಲಿ ಎಂಜಾಯ್ಡ್ ಹಿಸ್ ಫ್ರೆಂಡ್ಸ್. ಸೊ ಈ ರೀತಿಯಾಗಿ ಆರಂಭ ಮಾಡಿದಂಥ ಶಾಲೆ ಇನ್ ದ 2002 ಅಲ್ಲಿ ಬಾಬರ್ ಅಲಿ ಶಾಲೆ ಓಪನ್ ಆಗುತ್ತೆ ವಿತ್ ದ ಸ್ಟ್ರೆಂತ್ ಆಫ್ ಓನ್ಲಿ 8 ಸ್ಟೂಡೆಂಟ್ಸ್. Keep this. But by the time editor was writing this article, it was 2011. 2011ರಲ್ಲಿ ಈ ಒಂದು ಆರ್ಟಿಕಲ್ನ ಬರೆದಿದ್ದು. By the time it was 800 students. Overall strength of Babar Ali school is 800 students. Just imagine, 8 ಮಕ್ಕಳು ಮಾತ್ರ ಸ್ಟ್ರೆಂತ್ ಆಗಿದ್ದಂತಹ ಒಂದು ಶಾಲೆಯಲ್ಲಿ 800 ಮಕ್ಕಳು ಕೇವಲ 7 ವರ್ಷದಲ್ಲಿ. Okay, so coming to the point, so gradually word spread out. 2007ರಲ್ಲಿ 8 ಜನ ಸ್ಟ್ರೆಂತ್ ಇದ್ದಂತಹ ಬಾಬರ್ ಅಲಿ ಶಾಲೆ ನಂತರ ಮುಂಬರುವಂಥ ವರ್ಷಗಳು ಪ್ರತಿ ವರ್ಷ ಇಂಪ್ರೂವ್ ಆಗ್ತಾ ಹೋಗುತ್ತೆ. ವರ್ಡ್ ಸ್ಪ್ರೆಡ್ ಔಟ್ ಎಲ್ಲ ಸುತ್ತಮುತ್ತ ಹಳ್ಳಿಗಳಲ್ಲೂ ಕೂಡ ಅಥವಾ ಊರಿನ ಎಲ್ಲ ಜನರಿಗೂ ಕೂಡ ಈ ಶಾಲೆಯ ಬಗ್ಗೆ ಗೊತ್ತಾಗತ್ತೆ. ಸೊ ಗೊತ್ತಾದ ನಂತರ help began to come from the other quarters. ಬಾಬರ್ ಅಲಿಗೆ ಹಲವಾರು ಸಹಾಯ ಮಾಡ್ತಾರೆ. ಯಾರ್ಯಾರು ಯಾವ ರೀತಿ ಸಹಾಯ ಮಾಡ್ತಾರೆ? ಆಸ್ ಐ ಸೆಡ್, ಮೇ ಬಿ ಅವನ ತಂದೆ ಏನಿದ್ರು, ಹಿಸ್ ಫಾದರ್ ನಾಸಿರುದ್ದೀನ್ ಶೇಖ್, ಹಣದ ಸಹಾಯ ಮಾಡ್ತಾಯಿದ್ರು. ಈ ಚಾಕ್ ಪೀಸ್ ಆಗಿರಲಿ, ಬೋರ್ಡ್ ಆಗಿರಲಿ, ಈ ಥರದಕ್ಕೆ ಸಹಾಯ ಮಾಡ್ತಾಯಿದ್ರು. ಇನ್ನು ಇನ್ನಿತರ ಖರ್ಚುಗಳು ಬರುತ್ತಲ್ಲ, ಟೇಬಲ್ಸು, ಒಂದು ಸ್ಟಾಫ್ ರೂಮ್ ಅಂತ ಆದಾಗ ಒಂದು ಟೇಬಲ್ ಆದರೂ ಕೂತ್ಕೊಳ್ಳೋ ಕುರ್ಚಿ ಆದರೂ ಬೇಕಾಗತ್ತೆ. ಮಕ್ಕಳು ಒಂದಿಷ್ಟು ದೊಡ್ಡವರಿರೋರಿಗೆ ಬೆಂಚಸ್ ಆದರೂ ಬೇಕಾಗತ್ತೆ. ಇದಕ್ಕೆಲ್ಲ ಹಣದ ಖರ್ಚಿಗೆ ಸಹಾಯ ಕೂಡ ಬಂತು. ಯಾವ ಕಡೆಯಿಂದ ಅಂದರೆ ಬಾಬರ್ ಅಲಿಸ್ ಓನ್ ಟೀಚರ್. ಬಾಬರ್ ಅಲಿ ಏನು ಬೆಳಗಿನ ಸಮಯದಲ್ಲಿ ಶಾಲೆಗೆ ಹೋಗ್ತಾ ಇದ್ದ, ಅವನ ಟೀಚರ್ಸ್ಗಳು ಕೂಡ ದೇ ಹೆಲ್ಪ್ಡ್ ಹಿಮ್. ಆ್ಯಂಡ್ ಸಿಂಪಥೆಟಿಕ್ IAS ಆಫೀಸರ್ಸ್ ಕೂಡ ಒಂದಿಷ್ಟು ಹಣದ ಸಹಾಯ ಮಾಡ್ತಾರೆ. ಆ್ಯಂಡ್ ಮಾಂಗ್ಸ್ ಫ್ರಮ್ ದ ಲೋಕಲ್ ರಾಮಕೃಷ್ಣ ಮಿಷನ್, ರಾಮಕೃಷ್ಣ ಮಠದ ಸಾಕಷ್ಟು ಸ್ವಾಮೀಜಿಗಳು ಕೂಡ ಹಣದ ಸಹಾಯ ಮಾಡ್ತಾರೆ. ಆ್ಯಂಡ್ ಈವನ್ ಲೋಕಲ್ ಕಾಪ್ಸ್, ಅದ್ರ ಜೊತೆಗೆ ಕೆಲವೊಂದಿಷ್ಟು ಪೊಲೀಸರು ಕೂಡ ಹಣದ ಸಹಾಯ ಮಾಡ್ತಾರೆ. ಸೊ ದಟ್ ಈಸ್ ದ ಇಂಟ್ರೆಸ್ಟಿಂಗ್ ಪಾರ್ಟ್. ಓಕೆ, ಸೊ ಪೊಲೀಸ್ ಆಲ್ಸೋ ಹೆಲ್ಪ್ಡ್ ಹಿಮ್ economically, I mean by giving some money as a fund. Okay, Babar Ali ಶಾಲೆಗೆ how did he get the help with his how did Babar Ali get the help? By his own teachers and sympathetic IAS officers and monks from the local Ramakrishna mission
and also local corps. Okay, remember all 4 points. Clear? You have to understand by orderly. Step by step ಅರ್ಥ ಮಾಡ್ಕೊಳ್ತಾ ಹೋಗಬೇಕು ಚಾಪ್ಟರ್ನ. Of course it is a story, but instead of remembering that, you have to keep it in the order way. Okay, chronological order ಏನು ಬರುತ್ತೆ? In the beginning of the story we talked about his daily routine. Okay, daily routine ನ ಹೇಗೆ ಎಕ್ಸ್ಪ್ಲೇನ್ ಮಾಡಿದ್ರು? He wakes up early in the morning, that is at 7 a.m. and starts his day by doing some household chores. Then he takes an auto rickshaw. Later he walks 5 kilometers to the, what's his school name? Qasim Bazar Raj Govinda Sundari Vidyapit. Okay, and then they also mentioned about his school. It is a dilapidated concrete structure covered with half-tone posters. Inside, in a tiny dank room behind a desk, sits Babar Ali. ಓಕೆ, ಬಾಬರ್ ಅಲಿಯ ಒಂದು ಶಾಲೆ ಅಥವಾ ಅವನ ಒಂದು ಆಫೀಸ್ ರೂಮ್ ಯಾವ ರೀತಿ ಇತ್ತು ಅಂದರೆ ಅದೊಂದು ಮುರುಕಲು ಸ್ಥಿತಿಯಲ್ಲಿ ಇತ್ತು. ಓಕೆ, ಇದು ಎಲ್ಲದೂ ಕೂಡ ಅರ್ಥ ಮಾಡ್ಕೋಬೇಕು ಅಥವಾ ನೆನಪಲ್ಲಿ ಇಟ್ಕೋಬೇಕಾಗತ್ತೆ. ಆ್ಯಂಡ್ ಆಲ್ಸೋ ವೈ ವಾಸ್ ಬಾಬರ್ ಅಲಿ ಕಾಲ್ಡ್ ಆಸ್ ಅ ಫಾರ್ಚುನೇಟ್ ಸೋಲ್ ಅಂತ ಕೇಳಿದ್ರೆ, ಇನ್ ಬಾಪ್ತಾ ನೈಬರ್ಹುಡ್, ಗಂಗಾಪುರ್ ವಿಲೇಜ್, ಮುರ್ಷಿದಾಬಾದ್ ಡಿಸ್ಟ್ರಿಕ್ಟ್, ವೆಸ್ಟ್ ಬೆಂಗಾಲ್, ಬಾಬರ್ ಲೀವ್ಸ್ ವಿತ್ ಹಿಸ್ parents and with his 3 siblings in a thatched house which is in the size of an average city kitchen. And also for being the son of Nasiruddin Sheikh, who is a jute seller and a dropout, who believes that education is man's true religion, and who initially supports his son's venture with his own income. Because of all this, Babar Ali was known as a fortunate soul in his village. Clear? And also now we are talking about his school, Ananda Shiksha Niketan. Don't forget the name of this school. Okay, Ananda Shiksha Niketan. And also how it is started. Okay, in the year 2002, at the age of 9, Babar Ali started his school by playing game with his friends. So gradually word spread out and helps come out from the different way. That is Babar Ali's own teachers, sympathetic IAS officers, monks from local Ramakrishna mission, and also even the local cops helped him. When he thought about midday meal scheme, the rice used to come from his father's field. ನೋಡಿ, ಮಧ್ಯಾಹ್ನದ ಶಾಲೆ ಆಗಿರೋದ್ರಿಂದ ಮಧ್ಯಾಹ್ನದ ಬಿಸಿ ಊಟ ಅಂದರೆ ಮಧ್ಯಾಹ್ನದ ಊಟ ಕೂಡ ಹಾಕಿದ್ರೆ ಮಕ್ಕಳು ಶಾಲೆಗೆ ಬರ್ತಾರೆ, ಊಟದ ಆಸೆಗೋಸ್ಕರನಾದ್ರೂ ಬಡ ಮಕ್ಕಳು ಅಂತ ಹೇಳ್ಬಿಟ್ಟು ಶಾಲೆಯಲ್ಲಿ ಮಧ್ಯಾಹ್ನದ ಬಿಸಿ ಊಟನ ಅರೇಂಜ್ ಮಾಡಿದಾಗ, ಯಾವುದೇ ಕಡೆಯಿಂದ ರೇಷನ್ ಬರ್ದಲೇ ಇದ್ದಾಗ ತನ್ನ ಸ್ವಂತ ಜಮೀನಿಂದ, ಏನು ಗದ್ದೆಯಿಂದ ಅಕ್ಕಿನ ತರಿಸ್ಕೊಳ್ತು ಮಕ್ಕಳಿಗೆ ಊಟನ ಹಾಕಿಸ್ತಾ ಇದ್ರು ಬಾಬರ್ ಅಲಿ ಮತ್ತು ಅವನ ತಂದೆ. ಸಿ ಹೌ ಅನ್ಸೆಲ್ಫಿಶ್ ದಿಸ್ ಪೀಪಲ್ ಆರ್. ಫ್ರೀಯಾಗಿ ಪಾಠ ಹೇಳ್ಕೊಟ್ಟು ವಿದ್ಯೆ ದಾನ ಮಾಡಿ ಮಕ್ಕಳಿಗೆ ಊಟ ಕೂಡ ದಾನ ಮಾಡ್ತಾಯಿದ್ರು. ಈವನ್ ದೋ ದೇ ಆರ್ ನಾಟ್ ಸೋ ರಿಚ್. ಇವರು ಕೂಡ ಏನು ದೊಡ್ಡ ಶ್ರೀಮಂತರಲ್ಲ, ದುಡ್ಡಿದೆ ಕೊಡ್ತಾರೆ ಬಿಡಿ ಸರ್ ಅಂತ ತುಂಬ ಬಡವರಾಗಿಯೇ ಇಂಥ ಒಂದು ಒಳ್ಳೆ ಕೆಲಸ ಮಾಡ್ತಾ ಇರೋದ್ರಿಂದನೇ ಇವತ್ತಿನ ದಿನ ನಾವು ಈ ಒಂದು ಪಾಠನ ಓದ್ತಾ ಇದ್ದೀವಿ. ಸೊ ಇನ್ ಆರ್ಡರ್ ಟು ಅಚೀವ್ ಸಮಥಿಂಗ್ ಯು ಹ್ಯಾವ್ ಟು ಬಿ ಸ್ಯಾಕ್ರಿಫೈಸ್ ಸಮಥಿಂಗ್. ಹಾಗಾಗಿ ಮಕ್ಕಳು ಹೇಳೋವಂಥದ್ದು, ಇವತ್ತಿನ ದಿನ ನೀವೆಲ್ಲರೂ ಕೂಡ PUC ತೊಗೊಂಡಿದ್ದೀರಾ, ಸೈನ್ಸ್ ಆಗಿರಲಿ ಮತ್ತೊಂದಾಗಿರಲಿ, ಆದರೆ ಓದಬೇಕಾದ್ರೆ ಯು ಹ್ಯಾವ್ ಟು ಸ್ಯಾಕ್ರಿಫೈಸ್. ಏನು ಸ್ಯಾಕ್ರಿಫೈಸ್ ಮಾಡ್ತೀರಾ? ದಟ್ ಸ್ಯಾಕ್ರಿಫೈಸ್ ಇಸ್ ನಥಿಂಗ್ ಬಟ್ ಯುವರ್ ವ್ಯಾಲ್ಯೂಯಬಲ್ ಟೈಮ್. ಸೊ ಈ ಒಂದು ಟೈಮ್ನ ಬೈ ಸ್ಟಡಿಂಗ್ ಯು ವಿಲ್ ಸ್ಯಾಕ್ರಿಫೈಸ್ ದ ಎಂಟರ್ಟೈನ್ಮೆಂಟ್ ಆ್ಯಂಡ್ ಫನ್. ನಿಮ್ಮ ಒಂದು ಮನೋರಂಜನೆ ಏನಿದೆ ಅದನ್ನು ನೀವು ತ್ಯಾಗ ಮಾಡಿದ್ರೆ ಈ ಒಂದು ವಿದ್ಯಾರ್ಥಿಯ ಆಗಿದ್ದ ಸಮಯದಲ್ಲಿ ಸರ್ಟನ್ಲಿ ಯು ಆರ್ ಗೋಯಿಂಗ್ ಟು ಬಿ ವೆರಿ ಸಕ್ಸಸ್ಫುಲ್. ಅಂದರೆ ಒಂದು ಒಳ್ಳೆ ಸ್ಥಾನಕ್ಕೆ ಹೋಗ್ತೀರಾ ಮುಂದೆ ಜೀವನದಲ್ಲಿ. 25-30 ಇಯರ್ಸಿಗೆ ಬಂದಾಗ ನಂತರ ನೀವು ಬೇಕಾದ ಮಾಡ್ಬೋದು. ಎಂಟರ್ಟೈನ್ಮೆಂಟ್, ಫನ್, ಯು ಕ್ಯಾನ್ ಡೂ ಲಾಟ್ ಆಫ್ ಥಿಂಗ್ಸ್, ಮೆನಿ ಮೋರ್ ಥಿಂಗ್ಸ್. ಸೊ ದಟ್ ಈಸ್ ವೈ ಸ್ಯಾಕ್ರಿಫೈಸ್ ಇಸ್ ವೆರಿ ಇಂಪಾರ್ಟೆಂಟ್. ದಟ್ ಈಸ್ ಎಕ್ಸಾಕ್ಟ್ಲಿ ವಾಟ್ ಹಿ ಹ್ಯಾಸ್ ಡನ್. ಹಾಗಾಗಿ ನಾವೆಲ್ಲರೂ ಕೂಡ ಇವತ್ತು ಅವನನ್ನು ನೆನಪಿಸ್ಕೊಳ್ತಾ ಇದ್ವಿ. ಬಾಬರ್ ಅಲಿ is still living. Okay, so IAS officers, when he thought of midday meal scheme, the rice came from his father's field, but now with the aid of friends in the administration it comes from the government stock. ಆದರೆ ಇವಾಗ ಕೆಲವೊಂದಿಷ್ಟು ಜನ ಗೌರ್ಮೆಂಟಲ್ಲಿ ಇರೋವಂಥವರಿಂದ ಸಹಾಯದಿಂದ ಇವಾಗ ಗೌರ್ಮೆಂಟಿಂದನೇ ಬಾಬರ್ ಅಲಿ ಶಾಲೆಗೆ ಮಧ್ಯಾಹ್ನದ ಒಂದು ಊಟಕ್ಕೆ ರೇಷನ್ ಬರ್ತಾ ಇದೆ. ಆರಂಭದ ದಿನದಲ್ಲಿ ಮಕ್ಕಳಿಗೆ ಮಧ್ಯಾಹ್ನದ ಊಟ ಹಾಕಬೇಕಾದ್ರೆ ತನ್ನ ಸ್ವಂತ ಜಮೀನಿಂದ ಅಕ್ಕಿ ತರಿಸ್ಕೊಳ್ತಾ ಇದ್ರು. ಆದರೆ ಈಗ ಗೌರ್ಮೆಂಟಿಂದನೇ, ಗೌರ್ಮೆಂಟ್ ಶಾಲೆಯಲ್ಲೆಲ್ಲ ಸಿಗ್ತಾರಲ್ಪ, ಊಟ ಹಾಕ್ತಾರಲ್ಲ, ಸೊ ಆ ರೀತಿಯಾದಂತಹ ಊಟದ ವ್ಯವಸ್ಥೆ ಇವಾಗ ಗೌರ್ಮೆಂಟಿಂದ ಸ್ಟಾಕಿಂದನೇ
ಬರ್ತಾ ಇದೆ ಬಾಬರಳ್ಳಿ ಶಾಲೆಗೆ. ನಾವು ಟುಡೇ 9 years down the line, ಇವತ್ತಿಗೆ ಅಂದರೆ ಹಿಂದಿನ 9 ವರ್ಷಗಳ ನಂತರ, the school has 60 regular attendees and over 220 students on roll call and 800 students in total, with the 10 volunteer teachers teaching 1 through 8 grade. ಅಂದರೆ ಇವತ್ತಿನ ದಿನ 60 ಜನ ರೆಗ್ಯುಲರಾಗಿ ಅಟೆಂಡೆನ್ಸ್ ಅಂದರೆ ಬರೋವಂಥವ್ರು, ಇನ್ನು 220 ಸ್ಟೂಡೆಂಟ್ಸು ಬರೋದು ಹೋಗೋದು ಮಾಡೋವಂಥವ್ರು, ಓವರ್ ಆಲ್ 800 ಜನ ಒಂದು ಬಾಬರಳ್ಳಿ ಶಾಲೆಯಲ್ಲಿ ಅಡ್ಮಿಷನ್ ಆಗಿದ್ದಾರೆ. ಸೊ 800 ಜನ, 800ರಲ್ಲಿ ಕೆಲವೊಂದು ಮಕ್ಕಳು ಒಂದು ಸಲ ಬರೋದು ಹೋಗೋದು, ಒಂದಿನ ಬಂದರೆ 2 ದಿನ ಬರ್ದಲ್ಲೇ ಇರೋದು, ಇಂಥ ಮಕ್ಕಳು ಇದ್ದಾರೆ. 60 ಜನ ಮಾತ್ರ ರೆಗ್ಯುಲರಾಗಿ ಡೈಲಿ ಬರ್ತಾರೆ. ಇನ್ನು 220 ಜನ ಹೋಗೋದು ಬರೋದು ಮಾಡ್ತಾರೆ. ಒಟ್ಟಿನಲ್ಲಿ 800 ಜನ ಅಡ್ಮಿಷನ್ ಆಗಿದ್ದಾರೆ ಬಾಬರಳ್ಳಿ ಶಾಲೆಯಲ್ಲಿ. 1ನೇ ಕ್ಲಾಸಿಂದ 8ನೇ ಕ್ಲಾಸ್ವರೆಗೂ ಕೂಡ ಇಲ್ಲಿ ಪಾಠ ಹೇಳ್ಕೊಡ್ತಾರೆ. ಓಕೆ, ಇದೊಂದು ಪ್ರೈಮರಿ ಶಾಲೆ ಆಗಿದೆ ನೋಡಿ, ಹೈಸ್ಕೂಲ್ ಪ್ರೈಮರಿ ಸ್ಕೂಲ್ ಆಗಿರೋದ್ರಿಂದ. ಸೊ ವಿತ್ ದ 10 ವಾಲಂಟಿಯರ್ ಟೀಚರ್ಸ್, 10 ಜನ ವಾಲಂಟಿಯರ್ ಟೀಚರ್ಸ್. ವಾಲಂಟಿಯರ್ ಟೀಚರ್ಸ್ ಅಂದರೆ ಗೊತ್ತಿದೆಯಲ್ಲ, ಸ್ವಪ್ರೇರಿತವಾಗಿ ಸ್ವಪ್ರೇರಣೆಯಿಂದ ಬಂದು ಪಾಠ ಮಾಡೋವಂಥವ್ರು, ಯಾವುದೇ ನಿರೀಕ್ಷೆ ಇಟ್ಕೊಳ್ಳದೆ, ಅಂದರೆ ಸ್ವಂತ ಇಚ್ಛೆಯಿಂದ ನಾವು ಕೂಡ ಪಾಠ ಮಾಡ್ತೀವಿ ಅಂತ ತಾವಾಗೆ ಖುದ್ದಾಗಿ ಬಂದು ಮಕ್ಕಳಿಗೆ ಪಾಠ ಹೇಳ್ಕೊಡೋರು. ಅಂದರೆ ಅದಕ್ಕೆ ಇನ್ ರೆಸ್ಪಾನ್ಸ್ ದೇ ವೋಂಟ್ ಗೆಟ್ ದ ಸ್ಯಾಲ್ರಿ. ಓಕೆ, ಸೊ ವಾಲಂಟಿಯರ್ಲಿ ದೇ ಯೂಸ್ ಟು ಕಮ್ ಆ್ಯಂಡ್ ಟೀಚ್ ದ ಸ್ಟೂಡೆಂಟ್ಸ್ ದೆ. ಓಕೆ, ಸೊ his little afternoon venture is now registered and recognized by the West Bengal state government. That means students graduating from Babarali schools are eligible to be transferred to the other local high school. Yes. So, his little afternoon venture, ಇವನ ಮಧ್ಯಾಹ್ನದ ಶಾಲೆ. ರಿಮೆಂಬರ್, ಬಾಬರಳ್ಳಿ ಶಾಲೆ ಮಧ್ಯಾಹ್ನ ಮಾತ್ರ ನಡೆಯುವಂಥದ್ದು, ಬೆಳಗ್ಗೆಯಿಂದ ಅಲ್ಲ. ಬೆಳಗ್ಗೆ 10ರಿಂದ ಸಂಜೆ 5 ಗಂಟೆವರೆಗೂ ಅಲ್ಲ, ಮಧ್ಯಾಹ್ನ, ಅದು 1ರಿಂದನೋ 2ರಿಂದನೋ, ಅಲ್ಲಿ ಟೈಮ್ ಸ್ಪೆಸಿಫೈ ಮಾಡಿಲ್ಲ. ಸೊ ಮಧ್ಯಾಹ್ನದ ಶಾಲೆ ಏನಿದೆ, ನಾವು ರಿಜಿಸ್ಟರ್ಡ್ ಆ್ಯಂಡ್ ರೆಕಾಗ್ನೈಸ್. ದಿಸ್ ಇಸ್ ದ ವೆರಿ ಇಂಪಾರ್ಟೆಂಟ್ ಪಾರ್ಟ್. ಓಕೆ, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಏಕೆಂದರೆ ಇದೊಂದು ನಾನು ನಿಮಗೆ ಆರಂಭದಲ್ಲೇ ಹೇಳಿದ್ದೆ, ಸರ್ ನಾನು ಕೂಡ ಐ ಆಮ್ ವರ್ಲ್ಡ್ಸ್ ಯಂಗೆಸ್ಟ್ ಟೀಚರ್ಸ್, ಬಿಕಾಸ್ ಅಟ್ ದ ಏಜ್ ಆಫ್ 16 ಐ ಆಮ್ ಸ್ಟಡಿಂಗ್ ಇನ್ ಫಸ್ಟ್ PUC, ಐ ಆಮ್ ಟೀಚಿಂಗ್ ಮೈ ನೈಬರ್ ಕಿಡ್ಸ್. So that is why I am also world's youngest teacher, sir. Anta, I have voluntarily announced myself as a world's youngest teacher, sir. Anta, you could proudly can say that. But remember, this is not any kind of a tuition like you do it in your back at your home. But this is indeed is a registered school. Okay, that is exactly what they are saying here. So his little venture is now registered and recognized by the West Bengal state government. ಅಂದರೆ ಈ ಒಂದು ಶಾಲೆಗೆ ಮಾನ್ಯತೆ ಸಿಕ್ಕಿದೆ, ರಾಜ್ಯ ಸರ್ಕಾರದಿಂದ ಮಾನ್ಯತೆ ಸಿಕ್ಕಿರೋದ್ರಿಂದ. ಸೊ ಸ್ಟೂಡೆಂಟ್ಸ್ ಏನಿದ್ದಾರೆ ಇಲ್ಲಿ ಓದಿರೋವಂಥವ್ರು 8ನೇ ಕ್ಲಾಸ್ವರೆಗೂ ಓದಿದ ನಂತರ ಯಾವುದೇ ಹೈಸ್ಕೂಲ್ಗೂ ಕೂಡ ದೇ ಕ್ಯಾನ್ ಬಿ ಟ್ರಾನ್ಸ್ಫರ್ಡ್. ಅಂದರೆ ಅವ್ರಿಗೆ ಭವಿಷ್ಯ ಇಲ್ಲ, ಬರೀ ಇಲ್ಲಿ ಓದ್ಬಿಟ್ರು ಅಂದರೆ ಮುಗೀತು, ಮುಂದೆ ಭವಿಷ್ಯ ಇಲ್ಲ ಅಂತ ಅಲ್ಲ, ಭವಿಷ್ಯ ಕೂಡ ಇದೆ. ಹಾಗೆಯೇ ಬೇರೆ ಹೈಸ್ಕೂಲ್ಸ್ಗೂ ಟ್ರಾನ್ಸ್ಫರ್ ಆಗ್ಬೋದು. Hopefully you are understanding, I believe. Okay, so ಬಾಬರಳ್ಳಿ ಶಾಲೆ ಸ್ಟಾರ್ಟ್ ಆಗಿದೆ 2002ನೇ ಇಸ್ವಿಲಿ. ಇನ್ನು 9 ವರ್ಷ ಅಂದರೆ 2011ರಲ್ಲಿ ಇದು ಸುಮಾರು 800 ವಿದ್ಯಾರ್ಥಿಗಳಿರುವಂಥ ಸ್ಟ್ರೆಂತ್ ಆಗಿದೆ. ಆರಂಭದಲ್ಲಿ ಸಾಕಷ್ಟು ಅಡಚಣೆಗಳು, ಅಂದರೆ ಗೌರ್ಮೆಂಟ್ ಸ್ಟಾಕಿಂದ ಫುಡ್ ಬರ್ತಾ ಇರಲಿಲ್ಲ. ಮಿಡ್ ಡೇ ಮೀಲ್ ಸ್ಕೀಮ್ ಇದ್ದಾಗ ತನ್ನ ಸ್ವಂತ ಜಮೀನಿಂದ ತರ್ತಾ ಇದ್ದ, ಇವಾಗ ಸ್ನೇಹಿತರ ಸಹಾಯದಿಂದ ಗೌರ್ಮೆಂಟ್ ಸ್ಟಾಕಿಂದ ಬರ್ತಾ ಇದೆ. ಓಕೆ, ಅದ್ರ ಜೊತೆಗೆ ಬಾಬರಳ್ಳಿ ಸ್ಕೂಲ್ ಈಸ್ ನೌ ರಿಜಿಸ್ಟರ್ಡ್ ಆ್ಯಂಡ್ ರೆಕಾಗ್ನೈಸ್ಡ್ ಬೈ ದ ವೆಸ್ಟ್ ಬೆಂಗಾಲ್ ಸ್ಟೇಟ್ ಗೌರ್ಮೆಂಟ್. ಬಾಬರಳ್ಳಿ ಶಾಲೆ ಗೌರ್ಮೆಂಟಿಂದ ಮಾನ್ಯತೆ ಪಡ್ಕೊಂಡಿದೆ, ಅಂದರೆ ಇಟ್ ಈಸ್ ರಿಜಿಸ್ಟರ್ಡ್, ಇಟ್ ಹ್ಯಾಸ್ ಕನ್ಸಿಡರ್ಡ್ ಟು ಬಿ ದ ಗೌರ್ಮೆಂಟ್ ಏಡೆಡ್ ಸ್ಕೂಲ್. ಓಕೆ, ಕ್ಲಿಯರ್? ಏಡೆಡ್ ಏನಕ್ಕೆ ಅಂತ ಹೇಳ್ತಾ ಇದ್ದೀನಿ, ಗೌರ್ಮೆಂಟ್ ಸ್ಕೂಲ್ ಆಗಿರೋದ್ರಿಂದ ಮಕ್ಕಳ ಭವಿಷ್ಯ ಮುಂದೆ ಕೂಡ ಹೈಸ್ಕೂಲಿಗೆ ಇವಾಗೇನೋ 8ನೇ ಕ್ಲಾಸ್ ಪಾಸ್ ಆದರೆ ಅಲ್ಲಿ ಮುಗೀತು ಮನೆಗೆ ಹೋಗ್ರಿ ಅನ್ನಂಗಿಲ್ಲ, ಮತ್ತೆ ಮುಂದೆ ಹೈಸ್ಕೂಲು ಕೂಡ ಓದ್ಬೋದು. ಬಿಕಾಸ್ ಇವರು ಮಾರ್ಕ್ಸ್ ಶೀಟು ಕೊಡ್ತಾರೆ, TC ಕೂಡ ಕೊಡ್ತಾರೆ. ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಪಾರ್ಟ್. ಸೊ ದಿಸ್ ಇಸ್ ಎ ಕೈಂಡ್ ಆಫ್ ಎ ಗುಡ್ ಅಚೀವ್ಮೆಂಟ್. ಏನಕ್ಕಪ್ಪ ಈ ಮಾತನ್ನು ಹೇಳ್ತೀನಿ ಅಂದರೆ, ನಾನು ನಿಮಗೆ ಆರಂಭದಲ್ಲೂ ಅಂದರೆ ಮೊದಲನೇ ಸೆಷನಲ್ಲೂ ಹೇಳಿದೆ, ಇಫ್ ಹಿ ವುಡ್ ಹ್ಯಾವ್ ವೇಟೆಡ್ ಫಾರ್ ದ ಗೌರ್ಮೆಂಟ್ ಸ್ಕೂಲ್ ಟು ಬಿ ಓಪನ್ ಇನ್ ಹಿಸ್ ವಿಲೇಜ್, ಇಟ್ ವುಡ್ ಹ್ಯಾವ್ ಟೇಕನ್ ಮೋರ್ ದ್ಯಾನ್ 20 to 25 years. Because there are a lot of procedure to be followed. ಸಾಕಷ್ಟು ಪ್ರೊಸೀಜರ್ನ ಫಾಲೋ ಮಾಡಬೇಕಾಗತ್ತೆ.
ಯಾವ ಕಾರಣಕ್ಕೆ? ಫಸ್ಟ್ ಗೌರ್ಮೆಂಟ್ ಅರ್ಜಿ ಹಾಕಬೇಕು, ನಮ್ಮ ಊರಲ್ಲಿ ಒಂದು ಶಾಲೆ ಬೇಕು ಅಂತ. ಅದು ಗೌರ್ಮೆಂಟಿಗೆ ಹೋಗಿ ಅದಕ್ಕೆ ಅವ್ರು ಅಪ್ರೂವಲ್ ಮಾಡೋಷ್ಟೊತ್ತಿಗೆ 2-3 ವರ್ಷ ಆಗಿರುತ್ತೆ. ಕೆಲವೊಮ್ಮೆ ಸರ್ಕಾರ ಬಿದ್ದೋಗುತ್ತೆ, ಮತ್ತೊಮ್ಮೆ ಏನೇನೋ ಆಗೋಗುತ್ತೆ. ಈ ಥರ ಕೋವಿಡ್ ಏನಾರ ಬಂತು ಅಂದರೆ ಅದು ಮುಗೀತು, ಫೈಲ್ ಆ ಕಡೆ ಹೋಯ್ತು. ಸೊ ಈ ರೀತಿ ಪ್ರಯತ್ನ ಪಟ್ಟಾದ್ಮೇಲೆ ಗೌರ್ಮೆಂಟಿಂದ ಮಾನ್ಯತೆ ಸಿಗುತ್ತೆ. ಆಮೇಲೆ ಅವರು ಅದಕ್ಕೆ ಒಂದು ಸರ್ವೆ ಕ್ಯಾಂಪ್ನೇ ಕಳಿಸ್ತಾರೆ. ಆ ಸರ್ವೇರ್ ಬಂದು ಒಂದು ಜಾಗನ ನೋಡಿ, ನಿಮ್ಮ ಊರಲ್ಲಿ ಈ ಜಾಗ ಪ್ರಶಸ್ತವಾಗಿದೆ ಅನ್ನೋದನ್ನ ಹೇಳ್ಬಿಟ್ಟು ಅದನ್ನು ಕನ್ಸ್ಟ್ರಕ್ಷನ್ ಮಾಡಿಸಿ, ಆ ಬಿಲ್ಡಿಂಗ್ ಎಲ್ಲ ಓಪನಿಂಗ್ ಆಗಿ, ಆಮೇಲೆ ಅದಕ್ಕೊಬ್ಬರು ಟೀಚರ್ ಗುರ್ತಾಗಿ, ಇಷ್ಟೆಲ್ಲ ಆಗೋದ್ರೊಳಗೆ ಇಟ್ ವುಡ್ ಹ್ಯಾವ್ ಟೇಕನ್ ಮೋರ್ ದ್ಯಾನ್ 20-25 years. ಸೊ ಹಾಗಾಗಿ ಮಕ್ಕಳ ಭವಿಷ್ಯನು ಆ ಒಂದು ಅವಧಿಯಲ್ಲಿ ಬರೋವಂಥವ್ರು. ಹಾಗಾಗಿ ಹಿ ಟುಕ್ ದ ಇನಿಷಿಯೇಟಿವ್ ಆಫ್ ಓಪನಿಂಗ್ ಇಸ್ ವೆರಿ ಓನ್ ಸ್ಕೂಲ್. ಯಾರು? ಬಾಬರ್ ಅಲಿ. ಸೊ ಹಾಗಾಗಿ ಬಾಬರ್ ಅಲಿ ಶಾಲೆ ಪ್ರಾರಂಭ ಮಾಡಿ ಅಲ್ಲಿ ಬಿಲ್ಡಿಂಗ್ ಇರಲಿ ಬಿಡಲಿ, ತಾನು ಪಾಠ ಮಾಡ್ತಾ ಇದ್ದೀನಿ ಅನ್ನೋ ಒಂದು ಉದ್ದೇಶದಿಂದ ಗೌರ್ಮೆಂಟಿಂದ ಮಾನ್ಯತೆ ಪಡಿಸ್ಕೊಂಬಿಟ್ಟ. ಹಿ ಗಾಟ್ ರಿಜಿಸ್ಟರ್ಡ್ ಆ್ಯಂಡ್ ರೆಕಾಗ್ನೈಸ್ಡ್ ಬೈ ದ ವೆಸ್ಟ್ ಬೆಂಗಾಲ್ ಸ್ಟೇಟ್ ಗೌರ್ಮೆಂಟ್. ಪಶ್ಚಿಮ ಬಂಗಾಳದ ಈ ಒಂದು ಸರ್ಕಾರದಿಂದ ಮಾನ್ಯತೆ ಪಡಿಸ್ಕೊಂಡ. ಸೊ when the children of the village and the localities nearby are done with their course and jobs at daytime, they run to attend Babar Ali's afternoon school. They arrive in the time of Tulumashi's opening bell. ಈ ಹಳ್ಳಿಯ ಜನ ಅಥವಾ ಸುತ್ತಮುತ್ತ ಹಳ್ಳಿಯ ಮಕ್ಕಳು ಏನಿದ್ದಾರೆ, ತಮ್ಮ ಸುತ್ತಮುತ್ತಲ ಒಂದು ಊರಿನ ಮಕ್ಕಳೇನಿದ್ದಾರೆ, ಬೆಳಗಿನ ಟೈಮ್ ಅಂದರೆ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ತಮ್ಮ ಕೋರ್ಸ್ ಅಂತ ಹೇಳಿದ್ರೆ ಬೆಳಗ್ಗೆಯಿಂದ ಸಂಜೆವರೆಗೂ ಏನು ಕೆಲಸ ಇರುತ್ತೆ ಅದನ್ನು ಮಧ್ಯಾಹ್ನದ ಅವಧಿಯೊಳಗೆ ಎಲ್ಲದನ್ನು ಮುಗಿಸ್ಕೊಂಡು ದೇ ಅರೈವ್ ಅಟ್ ತುಳುಮಾಶೀಸ್ ಓಪನಿಂಗ್ ಬೆಲ್ ಅಂತ ಹೇಳಿದ್ರೆ ಆ್ಯಂಟಿ ಓಪನಿಂಗ್ ಬೆಲ್ ಅಂತ, ಅಂದರೆ ಮಧ್ಯಾಹ್ನದ ಓಪನಿಂಗ್ ಬೆಲ್ ಅಂತ. ತುಳುಮಾಶೀಸ್ ಅಂದರೆ ಅದು ಬೆಂಗಾಲಿಯಲ್ಲಿದೆ, ಆ್ಯಂಟಿ ಓಪನಿಂಗ್ ಬೆಲ್ ಅಂತ, ಪ್ಲೀಸ್ ರೈಟ್ ಡೌನ್. ಸೊ ಈ ಒಂದು ತುಳುಮಾಶೀಸ್ ಓಪನಿಂಗ್ ಬೆಲ್ಗೆ ಎಲ್ಲರೂ ಕೂಡ ಮಧ್ಯಾಹ್ನ ಬರ್ತಾರೆ, ಯಾಕೆಂದರೆ ಇದು ಮಧ್ಯಾಹ್ನದ ಶಾಲೆ ಆಗಿರೋದ್ರಿಂದ. ಓಕೆ, ನೆಕ್ಸ್ಟ್ ಪಾಯಿಂಟ್, ಮೀಟ್ ಸಮ್ ಪ್ಯೂರ್ ಆ್ಯಂಡ್ ಕೈಂಡ್ ಸೋಲ್ಸ್. ಮೀಟ್ ಸಮ್ ಪ್ಯೂರ್ ಆ್ಯಂಡ್ ಕೈಂಡ್ ಸೋಲ್ಸ್, ಒಂದು ಒಳ್ಳೆಯ ಮನಸ್ಸುಗಳನ್ನ ಭೇಟಿ ಮಾಡಿ ಅಂತ ಒಂದು ಹೆಡ್ಲೈನ್ ಕೊಟ್ಟಿದ್ದಾರೆ, ನೋಡೋಣ. ಕ್ಲಾಡ್ ಇನ್ ವಿಡೋಸ್ ವೈಟ್, ಸ್ಟಿಕ್ ಇನ್ ಹ್ಯಾಂಡ್, ತುಳುರಾಣಿ ಹಜ್ರಾ ಈಸ್ ಅನ್ ಇಲ್ಲಿಟ್ರೇಟ್ ಫಿಶ್ಮಾಂಗರ್ ಬೈ ಮಾರ್ನಿಂಗ್ and a crusading educationalist by afternoon. Clad in widow's white ಅಂದರೆ ಒಂದು ಬಿಳೆ ಸೀರೆ ಉಟ್ಟಿರುವಂತಹ ಒಬ್ಬ ವಿಧವೆ. ವಿಡೋಸ್ ವೈಟ್ ನಮ್ಮ ದೇಶದ ಸಂಸ್ಕೃತಿಯಲ್ಲಿ ಆಗಿನ ಕಾಲದಲ್ಲಿ ಕೂಡ ಕೆಲವೊಂದು ಹಳ್ಳಿಯಲ್ಲಿ ಈಗಲೂ ಕೂಡ ಗಂಡ ಸತ್ತಿರುವಂಥ ವಿಧವೆಯರು ಕೇವಲ ಬಿಳಿ ಸೀರೆ ಮಾತ್ರ ಉಡಬೇಕು, ಬಣ್ಣದ ಸೀರೆ ಅಥವಾ ಬಳೆ ಕುಂಕುಮ ಏನು ತೊಡಾಗಿಲ್ಲ, ಹಚ್ಚೋ ಆಗಿಲ್ಲ ಅನ್ನೋ ಒಂದು ಸಂಸ್ಕೃತಿ ಇದೆಯಲ್ಲ. ಸೊ ಆ ರೀತಿ ಇರುವಂಥ ಒಂದು ಹೆಣ್ಣು ಮಗಳು, ಆಕೆ ಹೆಸರು ತುಳುರಾಣಿ ಹಜ್ರಾ. ತುಳುರಾಣಿ ಹಜ್ರಾ ಅನ್ನೋ ಒಂದು ಹೆಂಗಸು, ಈಕೆ ಬೆಳಗಿನ ಸಮಯದಲ್ಲಿ ಆ್ಯನ್ ಇಲ್ಲಿಟ್ರೇಟ್ ಫಿಶ್ ಮಾಂಗರ್, ಒಂದು ಅವಿದ್ಯಾವಂತ ಮೀನು ಮಾರಾಟ ಮಾಡುವಂಥ ಹೆಂಗಸು. ಯಾರು? ಈ ತುಳುರಾಣಿ ಹಜ್ರಾ. ಕರೆಕ್ಟಾಗಿ ಸ್ಪೆಲ್ಲಿಂಗ್ ಬರ್ಕೊಳ್ರಿ, ಯಾವಾಗಲೂ ಕೂಡ ಬುಕ್ಕಲ್ಲೂ ಇದೆ, ಆದರೆ ಎಕ್ಸಾಮಲ್ಲಿ ನೀವು ಬರೆಯುವಂಥದ್ದು ಬರೀ ತಪ್ಪು ಸ್ಪೆಲ್ಲಿಂಗೇ ಬರೀತೀರ. ಹಜ್ರಾ ಹೋಗಿ ಹಜಾರ್ ಅಂತ ಬರೀತೀರಾ. ತುಳುರಾಣಿ ಹಜ್ರಾ. ಸೊ ಈ ತುಳುರಾಣಿ ಹಜ್ರಾ, ಶಿ ಈಸ್ ಅನ್ ಇಲ್ಲಿಟ್ರೇಟ್ ಫಿಶ್ ಮಾಂಗರ್ ಬೈ ದ ಮಾರ್ನಿಂಗ್. ಬೆಳಗಿನ ಸಮಯದಲ್ಲಿ ಇವಳೊಬ್ಳು ಅವಿದ್ಯಾವಂತ ಮೀನು ಮಾರಾಟ ಮಾಡುವಂಥ ಹೆಂಗಸು. ಮೀನು ಮಾರಾಟ ಮಾಡುವಂಥ, ಪಶ್ಚಿಮ ಬಂಗಾಳ ಆಲ್ಮೋಸ್ಟ್ ಕಡಲ ತೀರದಲ್ಲೇ ಇರೋದ್ರಿಂದ ಆ ಒಂದು ರಾಜ್ಯ, ಹಾಗಾಗಿ ಅಲ್ಲಿ ಮೀನು ತಿನ್ನೋರು ಹೆಚ್ಚಾಗಿರ್ತಾರೆ, ಹಾಗಾಗಿ ಮೀನು ಮಾರಾಟ ಹೆಚ್ಚಾಗಿ ನಡೆಯುತ್ತೆ. ಸೊ ಬೆಳಗಿನ ಸಮಯದಲ್ಲಿ ನಮ್ಮ ಶಿವಮೊಗ್ಗದಲ್ಲೂ ಕೂಡ ಏರಿಯಾಗಳಲ್ಲಿ ಇವಾಗ MITಲಿ ಬುಲೆಟಲ್ಲಿ ಎಲ್ಲರೂ ಕೂಡ ಹಿಂದ್ಗಡೆ ಒಂದು ಟ್ರೇಯಲ್ಲಿ ಮೀನು ಹಾಕೊಂಬರ್ತಾರಲ್ಲ, ಆ ರೀತಿ ಈಕೆ ಕೂಡ ತಲೆ ಮೇಲೆ ಒಂದು ಪುಟ್ಟಿನ ಹೊತ್ಕೊಂಡು ಊರು ತುಂಬ ಮೀನು ಮಾರಾಟ ಮಾಡ್ಕೊಂಬರುವಂಥ ಹೆಂಗಸು ಬೆಳಗಿನ ಜಾಗದಲ್ಲಿ. ಅದೇ ಮಧ್ಯಾಹ್ನದ ನಂತರ ಈಕೆ ಒಬ್ಬಳು ಒಂದು ಏನು ಹೇಳ್ತಾರೆ, ಶಾಸ್ತ್ರಜ್ಞ. ಯಾವುದ್ರ ಬಗ್ಗೆ? ವಿದ್ಯಾರ್ಥಿಗಳ ಒಂದು ಎಜುಕೇಷನಲಿಸ್ಟ್ ಅಂತ ಹೇಳಿದ್ರೆ ಒಂದು ವಿದ್ಯೆ ಬಗ್ಗೆನೇ ಜಾಸ್ತಿ ತಿಳ್ಕೊಂಡಿರುವಂಥ ವ್ಯಕ್ತಿ ಆಗಿಬಿಡ್ತಾಳೆ. ಅಂದರೆ ವಿದ್ಯೆಗೆ ಸಾಕಷ್ಟು ಒಲವು ಕೊಡುವಂಥ ವ್ಯಕ್ತಿ ಆಗಿಬಿಡ್ತಾಳೆ. ಬೆಳಗ್ಗೆ ಕೂಡ ಆಕೆ ಬರೀ ಮೀನು ಮಾರಾಟ ಮಾಡೋ ಹೆಂಗಸಾಗಿರ್ತಾಳೆ. ಆನ್ ಫಿಶ್ ಸೆಲ್ಲಿಂಗ್ ರೌಂಡ್ ಆಫ್ ದ ನಿಯರ್ ಬೈ ವಿಲೇಜಸ್, her job is to comfort erring parents who have stopped sending their children to school and find new students. ಆಕೆ ಕೆಲಸ ಏನಪ್ಪ ಅಂದರೆ ಬೆಳಗ್ಗೆ ಮೀನು ಮಾರಾಟ ಮಾಡೋಕ್ಕೆ ಹೋಗ್ತಾಳಲ್ಲ, ಸೊ ಸುತ್ತ ಹಳ್ಳಿಗೂ ಮೀನು ಮಾರಾಟ ಮಾಡ್ಕೊಳ್ತಾ ಬರ್ತಾ ಇರಬೇಕಾದ್ರೆ ಯಾರ್ದಾದ್ರು ಮನೆಯಲ್ಲಿ ತಂದೆ ತಾಯಿ ಅಂದರೆ ಏನು ತಪ್ಪು ಮಾಡಿರ್ತಾರೆ, ಮಕ್ಕಳನ್ನ ಶಾಲೆಗೆ ಕಳಿಸ್ದೆ ಮನೆಯಲ್ಲೇ ಇಟ್ಕೊಂಡಿರ್ತಾರಲ್ಲ, ಅವರ ತಪ್ಪನ್ನ ಅದನ್ನು ಮನಗಂಡು ಬಂದು ನಂತರ ಮೀನೆಲ್ಲ ಮಾರಾಟ ಮಾಡಿ ಮಧ್ಯಾಹ್ನ ಯಾರ್ಯಾರ ಮನೇಲಿ ಮಕ್ಕಳು ಶಾಲೆಗೆ ಹೋಗ್ತಾ ಇಲ್ಲ ನೋಡ್ಕೊಂಬಂದಿರ್ತಾಳಲ್ಲ, ಅವ್ರ ಮನೆಗೆ ಹೋಗಿ ತಂದೆ ತಾಯಿಗೆ ಒಪ್ಪಿಸುವಂಥದ್ದು. ನೋಡಿ, ನೀವು ಬಡತನದಲ್ಲಿದ್ದೀರಾ,
ನಿಮ್ಮ ಮಕ್ಕಳಿಗೂ ವಿದ್ಯೆ ಕಲಿಸ್ತಾ ಇಲ್ಲ, ಮಕ್ಕಳಿಗೆ ಇದೇ ರೀತಿ ನೀವು ವಿದ್ಯೆ ಕಲಿಸಲಿಲ್ಲ ಅಂದರೆ ಅವರು ಕೂಡ ಮುಂಬರೋ ಒಂದು ಏನಿದೆ ಜನ್ರೇಷನು ಅವರು ಕೂಡ ಇದೇ ರೀತಿ ಬಡವರಾಗೇ ಇರ್ತಾರೆ. ಅವರಿಗೆ ಶಾಲೆಗೆ ಕಳಿಸಿ. ಬಾಬರ್ ಅಲಿ ಅನ್ನೋ ಒಬ್ಬ ವ್ಯಕ್ತಿ ನಮ್ಮ ಊರಲ್ಲಿ ಒಂದು ಶಾಲೆ ತೆರೆದಿದ್ದಾನೆ, ತುಂಬ ಫ್ರೀಯಾಗಿ ಪಾಠ ಹೇಳ್ಕೊಡ್ತಾರೆ ಅಂತ ಹೇಳಿಬಿಟ್ಟು ಆ ಒಂದು ಪೇರೆಂಟ್ಸ್ನ ಕನ್ವಿನ್ಸ್ ಮಾಡೋವಂತಹ ಕೆಲಸ ಮಾಡ್ತಾಳೆ ಈ ಒಂದು ವಿಧವೆ, ಯಾರು, ತುಳು ರಾಣಿ ಹಜ್ರಾ. ಸೊ ಈ ಕೆಲಸ ಯಾಕೆ, ನಾವಂತೂ ತುಂಬ ಸೆಲ್ಫಿಶಾಗಿ ಯೋಚನೆ ಮಾಡ್ತೀವಿ. ಅದಕ್ಕೋಸ್ಕರನೇ ಇಲ್ಲಿ ಹೆಡ್ಲೈನ್ ಏನು ಕೊಟ್ಟಿದ್ದಾರೆ, ಮೀಟ್ ಸಮ್ ಪ್ಯೂರ್ ಆ್ಯಂಡ್ ಗುಡ್ ಕೈಂಡ್ ಸೋಲ್ಸ್ ಅಂತ ಹೇಳಿದ್ರೆ ನಾವುಗಳೆಲ್ಲರೂ ಕೂಡ ತುಂಬ ಸ್ವಾರ್ಥಿಗಳ ರೀತಿ ಯೋಚಿಸ್ತೀವಿ. ಯಾವ ರೀತಿ, ಇವಾಗ ಯಾರಾದರೂ ರೋಡಲ್ಲಿ ಆಕ್ಸಿಡೆಂಟ್ ಆಗಿ ಬಿದ್ದಿದ್ರೆ ಬಿಡಪ್ಪ ಬೇರೆಯವ್ರು ನೋಡ್ಕೊತಾರೆ ನಮಗೆ ಯಾಕೆ ಅಂತ ಸುಮ್ಮನೆ ವೀಡಿಯೋ ಮಾಡ್ತೀವಿ ಮೊಬೈಲಲ್ಲಿ. ಈ ರೀತಿ ಸ್ವಭಾವದವರು. ಅಥವಾ ಪಕ್ಕದ ಮನೆಯಲ್ಲಿ ಬೆಂಕಿ ಬಿದ್ದಿದ್ರೆ ಬಿಡೋ ಅವ್ರ ಮನೆಗೆ ನಮ್ಮ ಮನೆಗೆ ಏನು ಬರಲ್ಲ ಅಂದ್ಕೊಂಡಿರೋವಂಥವ್ರು. ಸೊ ಇಂಥ ಒಂದು ಸ್ವಭಾವದವ್ರು ನಾವು. ಆದರೆ ಈಕೆ ನೋಡು, ಮೀನು ಮಾರಾಟ ಮಾಡುವಂತಹ ಹೆಣ್ಣು ಮಗಳು, ಅದು ಕೂಡ ವಿಧವೆ. ಬೇರೆ ಮಕ್ಕಳು ಶಾಲೆಗೆ ಹೋದ್ರೂ ಬಿಟ್ರೇನು ಅಂತ ಯೋಚನೆ ಮಾಡೋ ಕಾಲದಲ್ಲಿ ಆ ಪೇರೆಂಟ್ಸ್ನ ಮತ್ತೆ ಹುಡ್ಕೊಂಡು ಹೋಗಿ ಅವ್ರನ್ನ ಕನ್ವಿನ್ಸ್ ಮಾಡಿ ಆ ಮಕ್ಕಳನ್ನ ಶಾಲೆ ಬರೋ ರೀತಿ ಮಾಡೋವಂತಹ ಕೆಲಸ ಮಾಡ್ತಾ ಇದ್ದಾಳೆ ವಾಲಂಟಿಯರ್ಲಿ. ಯಾರು, ತುಳು ರಾಣಿ ಹಜ್ರಾ. ಶಿ ಹ್ಯಾಸ್ ರಿಕ್ರೂಟೆಡ್ 80 ಟಿಲ್ ನಾವು, ಇದುವರೆಗೂ 80 ಮಕ್ಕಳು ಶಾಲೆಗೆ ಬರೋ ರೀತಿ ಮಾಡಿದ್ದಾಳೆ ತುಳು ರಾಣಿ ಹಜ್ರಾ. ಕ್ವೈಟ್ ಎ ಬಿಗ್ ಅಚೀವ್ಮೆಂಟ್. 80 ಮಕ್ಕಳು ಶಾಲೆಗೆ ಬರೋವಂಥದ್ದು ತುಂಬಾ ಕಷ್ಟ. ಅದು ಕೂಡ ತಂದೆ ತಾಯಿ ಮನವೊಲಿಸಿ ಅವರಿಗೆ ಶಾಲೆಗೆ ಬರೋ ರೀತಿ ಮಾಡಿದ್ದಾಳೆ. ಇದುವರೆಗೂ ಕೂಡ 80 ಜನ ಶಾಲೆಗೆ ಬರೋ ರೀತಿ ಮಾಡಿದ್ದಾಳೆ. ಓಕೆ, ಡೋಂಟ್ ಫರ್ಗೆಟ್ ದಿಸ್ ನೇಮ್, ತುಳು ರಾಣಿ ಹಜ್ರಾ. The teaching staff of 9 is made up of high school student volunteers. They are also average teenagers who are helping out Babar in making a difference. The most educated Debarita goes to college in Bahrampur. Teaching staff of 9 ಅಂದರೆ ಇವನು ಶಾಲೆಯಲ್ಲಿ ಬರೀ ಬಾಬರಲ್ಲಿ ಒಬ್ಬನೇ ಪಾಠ ಮಾಡಿದಿಲ್ಲ. ಅವೆಲ್ಲ ಹೇಳಿದೆ, there are 10 teachers who teaches from grade 1 to grade 8 ಅಂತ ಹೇಳಿದ್ನಲ್ಲ. ಸೊ ಈ ಒಂದು 9 ಜನ ಅಂದರೆ ಬಾಬರಲ್ಲಿನ ಬಿಟ್ಟು ಇನ್ನು 9 ಜನ ಏನಿದ್ದಾರೆ ಇವರು ಕೂಡ ಏನು ಮೋಸ್ಟ್ ಎಜುಕೇಟೆಡ್ ಅಲ್ಲ, ಅಥವಾ BSc BEd MSc ಎಲ್ಲ ಮಾಡಿರೋವಂಥವ್ರಲ್ಲ. ಇವರು ಕೂಡ ಆವ್ರೇಜ್ ಟೀನೇಜರ್ಸ್, ಅಂದರೆ 15-16 ವರ್ಷ ವಯಸ್ಸಾಗಿರುವಂತಹ ಇನ್ನು ಚಿಕ್ಕ ಮಕ್ಕಳೇನೆ. ಇವರು ಕೂಡ ವಾಲಂಟಿಯರಾಗಿ ಟೀಚ್ ಮಾಡ್ತಾ ಇದ್ದಾರೆ. ಈ ಒಂದು ಟೀಚರ್ಸಲ್ಲಿ ದೇ ಆರ್ ಆಲ್ಸೋ ಆವ್ರೇಜ್ ಟೀನ್ ಹೂ ಆರ್ ಹೆಲ್ಪಿಂಗ್ ಔಟ್ ಬಾಬರ್ ಇನ್ ಮೇಕಿಂಗ್ ಡಿಫ್ರೆನ್ಸ್. ಬಾಬರಲ್ಲಿಗೆ ತಾವು ಕೂಡ ಒಂದಿಷ್ಟು ಸಹಾಯ ಮಾಡ್ತಾ ಇದ್ದಾರೆ. ಏನು ಬದಲಾವಣೆ ತರ್ತಾ ಇದ್ದಾನೆ ಅವನಿಗೆ ಸಹಾಯ ಮಾಡ್ತಾ ಇದ್ದಾರೆ. ದ ಮೋಸ್ಟ್ ಎಜುಕೇಟೆಡ್ ದೇವರಿಟಾ ಗೋಸ್ ಟು ಕಾಲೇಜ್ ಬಹರಾಂಪುರ್. ಈ 9 ಜನರಲ್ಲಿ ಮೋಸ್ಟ್ ಎಜುಕೇಟೆಡ್ ಅಂತ ಹೇಳಿದ್ರೆ ದೇಬರಿತಾ ಭಟ್ಟಾಚಾರ್ಯ ಅಂತ. ಆಕೆ ಬಹರಾಂಪುರಲ್ಲಿ ಕಾಲೇಜ್ ಓದ್ತಾ ಇದ್ದಾಳೆ. ಶಿ ಈಸ್ ದ ಓನ್ಲಿ ಎಲ್ಡೆಸ್ಟ್ ಇನ್ ದಟ್ ಟೀಚಿಂಗ್ ಗ್ರೂಪ್, ಇನ್ ದ ಟೀಚಿಂಗ್ ಸ್ಟಾಫ್. ಓಕೆ, ಸೊ ಹರ್ ನೇಮ್ ಇಸ್ ದೇಬರಿತಾ ಭಟ್ಟಾಚಾರ್ಯ. ರಿಮೆಂಬರ್ ದಟ್. There are many characters. So, she studies college in Bahrampur. ಬಹರಾಂಪುರಲ್ಲಿ ಕಾಲೇಜ್ ಓದ್ತಾ ಇರ್ತಾರೆ. ಈಕೆನೇ ಎಲ್ರಿಗಿಂತ ದೊಡ್ಡವಳು, ಒಂದು ಸ್ವಲ್ಪ ಕಲ್ತಿರೋವಂಥವ್ರು. ಓಕೆ, ಸೊ ಕಮಿಂಗ್ ಟು ದ ಪಾಯಿಂಟ್ ನಾವು, ಬಾಬರ್ ಅಲಿ ಗಿವ್ಸ್ ಜಸ್ಟ್ ದ ವೇ ಹಿ ಹ್ಯಾಸ್ ಹರ್ಡ್ ದೆಮ್ ಫ್ರಮ್ ಹಿಸ್ ಟೀಚರ್ಸ್. ಬಾಬರ್ ಅಲಿ ಯಾವ ರೀತಿ ಪಾಠ ಮಾಡ್ತಾನೆ ಅಂತ ಹೇಳಿದ್ರೆ, ತನ್ನ ಟೀಚರ್ಸಿಂದ ಯಾವ ರೀತಿ ಪಾಠ ಕಲ್ತಿದ್ದಾನೋ ಅವನಿಗೆ ಯಾವ್ದು ರೀತಿ ಅವರ ಟೀಚರ್ಸ್ ಹೇಳ್ಕೊಟ್ಟಿರೋ ಅದೇ ರೀತಿ ಬಾಬರ್ ಅಲಿ ಕೂಡ ಅವನ ಸ್ಟೂಡೆಂಟ್ಸ್ಗೆ ಅದೇ ರೀತಿ ಪಾಠ ಹೇಳ್ಕೊಡ್ತಾನೆ. ಆ್ಯಂಡ್ ದೆರ್ ಈಸ್ ನೋ ಬಿಲ್ಡಿಂಗ್ ಆರ್ ಎಸ್ಟಾಬ್ಲಿಷ್ಮೆಂಟ್ ಫಾರ್ ಇಸ್ ಸ್ಕೂಲ್. ಅವನ ಶಾಲೆಗೆ ಯಾವುದೇ ಬಿಲ್ಡಿಂಗ್ ಆಗಿರಲಿ ಅಥವಾ ಕ್ಲಾಸ್ ರೂಮ್ಸ್ ಆಗಿರಲಿ ಇಲ್ಲ, ಎಸ್ಟಾಬ್ಲಿಷ್ಮೆಂಟ್ ಇಲ್ಲ. ಹಿ ಟೀಚರ್ಸ್ ಇಸ್ ಸ್ಟೂಡೆಂಟ್ಸ್ ಅಂಡರ್ ದ ಓಪನ್ ಸ್ಕೈ. ಓಪನ್ ಫೀಲ್ಡಲ್ಲೇ ಮಕ್ಕಳಿಗೆ ಪಾಠ ಹೇಳ್ಕೊಡ್ತಾರೆ. ನಾವು ಕೂಡ ಹೈಸ್ಕೂಲ್ ಓದ್ತಾ ಇರಬೇಕಾದ್ರೆ ನಮ್ಮ ಟೀಚರ್ಸ್ಗಳು ಕೆಲವೊಮ್ಮೆ ಕ್ಲಾಸ್ ರೂಮಲ್ಲಿ ಬೇಡ ಅಂದ್ಬಿಟ್ಟು ಕೆಲವೊಂದು ಕಡೆ ಮರದ ನೆರಳು ಕಡೆ ಮೇಸ್ಟ್ರು ಚೇರ್ ಮೇಲೆ ಕೂರ್ತಾಯಿದ್ರು, ನಾವು ಮರದ ಕೆಳಗೆ ಚಕ್ಲ ಬಕ್ಲ ಹಾಕೊಂಡು ಕೂರ್ತಾ ಇದ್ವಿ. ಓಪನ್ ಬ್ಲೂ ಸ್ಕೈಲೇ ದೇ ಯೂಸ್ ಟು ಟೀಚ್ ದಟ್. ಅದು ಕೂಡ ಚೆನ್ನಾಗಿರುತ್ತೆ. ಆ ರೀತಿ ಪಾಠ ಮಾಡ್ತಾ ಇದ್ದಂತೆ ಬಾಬರಲ್ಲಿ ಕೂಡ. ಸಮ್ ಚಿಲ್ಡ್ರನ್ ಸಿಟ್ ಇನ್ ದ ಮಡ್. ಕೆಲವೊಂದು ಮಕ್ಕಳು ಮಣ್ಣು ಮೇಲೆ ಕೂತಿರ್ತಾರೆ. ಅದರ್ಸ್ ಆನ್ ದ ರಿಕೆಟಿ ಬೆಂಚಸ್ ಅಂಡರ್ ದ ರಫ್ ಹೋಮ್ ಮೇಡ್ ಶೆಲ್ಟರ್. ಇನ್ನು ಕೆಲವೊಂದು ಮಕ್ಕಳು ಅಂದರೆ ದೊಡ್ಡವರು, ಏನು 6, 7, 8ನೇ ಕ್ಲಾಸ್ ಮಕ್ಕಳು ಇರ್ತಾರೆ, ಒಂದಿಷ್ಟು ದೊಡ್ಡವರು ಇರ್ತಾರೆ. ಅವರು ರಿಕೆಟಿ ಬೆಂಚಸ್ ಅಂದರೆ ಮುರುಕಲ್ಲು ಬೆಂಚ್ಗಳು, ಅಂದರೆ ಆಲ್ರೆಡಿ ಕೆಲವೊಂದು ಸ್ಟ್ಯಾಂಡ್ ಕಾಲಿಟ್ಕೊಳ್ಳೋದಕ್ಕೆ ಇರೋದಿಲ್ಲ, ಆ ಮುರುಕಲು ಬೆಂಚ್ಗಳ ಮೇಲೆ ಕೂತ್ಕೊಂಡು ಅಂಡರ್ ದ ರಫ್ ಹೋಮ್ ಮೇಡ್ ಶೆಲ್ಟರ್ ಅಂತ ತಾವೇ ಮನೆಯಲ್ಲಿ ಒಂಥರ ಗುಡ್ಲು ಥರ ಗರಿ ಹಾಕಿಬಿಟ್ಟು
ಅದರ ಕೆಳಗೆ ಸ್ವಲ್ಪ ನೆರಳು ಮಾಡಿಕೊಂಡು ಅದ್ರ ಕೆಳಗೆ ಒಂದು ಬೆಂಚ್ ಇಟ್ಕೊಂಡು ಮಕ್ಕಳು ಅಡ್ಜಸ್ಟ್ ಮಾಡ್ಕೊಂಡು ಕೂತಿರ್ತಾರೆ, ಸ್ವಲ್ಪ ದೊಡ್ಡ ಮಕ್ಕಳು. ಇನ್ನು ಚಿಕ್ಕ ಮಕ್ಕಳೆಲ್ಲ ಮಣ್ಣಲ್ಲೇ ಕೂತ್ಕೊಂಡು ಪಾಠ ಕೇಳಿಸ್ಕೊಳ್ತಾರೆ. The family chickens scratch around nearby. In every corner of the yard, groups of children can be seen studying hard. ಹಳ್ಳಿ ಅಂದಮೇಲೆ ಸುತ್ತಮುತ್ತ ಕೋಳಿಗಳು ನೆಲಕ್ಕೆ ಎದುರ್ತಾ ಇರೋವಂತಹ ಶಬ್ದಗಳು ಕೇಳಿಸ್ತಾನೆ ಇರುತ್ತೆ. ಆದರೆ ಪ್ರತಿಯೊಂದು ಮೂಲೆಯಲ್ಲೂ ಕೂಡ ಬಾಬರಳ್ಳಿ ಶಾಲೆಯಲ್ಲಿ ಮಕ್ಕಳು ತುಂಬ ಸೀರಿಯಸ್ ಆಗಿ ಪಾಠನ ಕಲಿತಾ ಇರೋವಂಥದ್ದನ್ನ ಕಾಣಬರುತ್ತೆ ಅಂತ ಹೇಳ್ತಾರೆ ನಮ್ಮ ಆಥರ್ ಇಲ್ಲಿ. ಇಟ್ಸ್ ಮಚ್ ಈಸಿಯರ್ ಟು ಎನ್ರೋಲ್ ಕಿಡ್ಸ್ ಹೂ ಆರ್ ನಾಟ್ ಓಲ್ಡ್ ಎನಫ್. ಅಂದರೆ ಸಣ್ಣ ಮಕ್ಕಳಿಗೆ ತುಂಬ ಈಸಿ ಪಾಠ ಹೇಳ್ಕೊಡುವಂಥ, ಎನ್ರೋಲ್ ಅಂದರೆ ಅವ್ರನ್ನ ಬದಲಾಯಿಸುವಂಥದ್ದು ತುಂಬ ಈಸಿ. ಏಕೆ ಅಂತ ಹೇಳಿದ್ರೆ ಮಕ್ಕಳು ನಾವೇನು ಹೇಳ್ತೀವಿ ಅಂದರೆ ಚಿಕ್ಕ ಮಕ್ಕಳು 1, 2ನೇ ಕ್ಲಾಸ್ ಮಕ್ಕಳೆಲ್ಲ ಏನಿರ್ತಾರೆ ಅಥವಾ LKG UKG ಮಕ್ಕಳೆಲ್ಲ ಏನಿರ್ತಾರೆ, ಇವರು ಟೀಚರ್ಸ್ ಇವಾಗ 1+1 3 ಅಂತ ಹೇಳಿದ್ರೆ ಟೀಚರ್ ಹೇಳೋದೇ ನಿಜ ಅಂದ್ಕೊಳ್ತಾರೆ. ಅಪ್ಪ ಅಮ್ಮ 1+1 2 ಅಂತ ಹೇಳಿದ್ರು ಕೂಡ ದೇ ಡೋಂಟ್ ಬಿಲೀವ್, ಇಲ್ಲ ನಮ್ಮ ಟೀಚರ್ 3 ಅಂತ ಹೇಳ್ಯಾರ ಅದೇ ಕರೆಕ್ಟ್ ಅಂತ ವಾದ ಮಾಡ್ತಾರೆ. ಸೊ ಹಾಗಾಗಿ ಆ ಮಕ್ಕಳಿಗೆ ಹೇಗೆ ಬೇಕಾದ್ರೂ ಬದಲಾಯಿಸುವಂಥ ಶಕ್ತಿ ಟೀಚರ್ಸ್ಗಿರುತ್ತೆ. ಹಾಗಾಗಿ 1 ಮತ್ತು 2ನೇ ತರಗತಿಯಲ್ಲಿ ತುಂಬ ಹೆಚ್ಚು ಸ್ಟ್ರೆಂತ್ ಇದೆಯಂತೆ ಬಾಬರಲ್ಲಿ ಹೇಳೋ ರೀತಿ. ಕ್ಲಾಸ್ 1 and 2 ಹ್ಯಾವ್ ಓವರ್ 200 ಸ್ಟೂಡೆಂಟ್ಸ್. 1 ಮತ್ತು 2ನೇ ತರಗತಿಯಲ್ಲಿ 200 ವಿದ್ಯಾರ್ಥಿಗಳಿಗಿಂತ ಅಷ್ಟು ಜಾಸ್ತಿ ಜನ ಇದ್ದಾರಂತೆ ಮಕ್ಕಳು. ಕ್ಲಾಸ್ 8 ಹ್ಯಾಸ್ ಜಸ್ಟ್ 20 ಸ್ಟೂಡೆಂಟ್ಸ್. 8ನೇ ಕ್ಲಾಸಲ್ಲಿ ಬರೀ 20 ಜನ ಮಾತ್ರ ವಿದ್ಯಾರ್ಥಿಗಳಿದ್ದಾರಂತೆ. ಆ್ಯಂಡ್ ದೇ ಸ್ಟಡಿ 10 ಸಬ್ಜೆಕ್ಟ್ಸ್. ರಿಮೆಂಬರ್, ಈ ಒಂದು ಬಾಬರಳ್ಳಿ ಶಾಲೆಯಲ್ಲಿ 10 ಸಬ್ಜೆಕ್ಟ್ಸ್ನ ಓದ್ತಾರೆ. ನೀವುಗಳೆಲ್ಲ 8th 9th 10th ಓದಿರೋವಂಥದ್ದು ಬರೀ 6 ಸಬ್ಜೆಕ್ಟ್. CBSE ಬರೀ 5 ಸಬ್ಜೆಕ್ಟ್. ICSE ಆಗಿದ್ರೆ ಒಂದು 10 ಸಬ್ಜೆಕ್ಟ್ ಓದಿರ್ತೀರ. ಇಲ್ಲೂ ಕೂಡ 10 ಸಬ್ಜೆಕ್ಟ್ಸ್ನ ಓದ್ತಾರೆ ಬಾಬರಳ್ಳಿ ಶಾಲೆಯಲ್ಲಿ. ಆ್ಯಂಡ್ ಆರ್ ಮೋಸ್ಟ್ಲಿ ಟಾಟ್ ಬೈ ಬಾಬರ್ ಆ್ಯಂಡ್ ದೇಬರಿತಾ ಭಟ್ಟಾಚಾರ್ಯ. ಈ ಒಂದು 10 ಸಬ್ಜೆಕ್ಟಲ್ಲಿ ಮ್ಯಾಕ್ಸಿಮಮ್ ಸಬ್ಜೆಕ್ಟ್ಸ್ನ ದೇಬರಿತಾ ಮತ್ತು ಬಾಬರಲ್ಲಿನೇ ತೊಗೊಳ್ತಾರೆ. ಯಾಕೆಂದರೆ ಸಿನ್ಸ್ ದೇ ಆರ್ ಎಲ್ಡರ್ಸ್, ಸೊ ಹಾಗಾಗಿ ಇಬ್ಬರು ಕೂಡ ಸ್ವಲ್ಪ ದೊಡ್ಡವರು ಇರೋದ್ರಿಂದ ಬೇರೆ ಟೀಚರ್ಸ್ಗಳೇನೇ ವಾಲಂಟಿಯರ್ಸ್ ಅವ್ರು ಚಿಕ್ಕವರು ಇರೋದ್ರಿಂದ ಅವರಿಗೆಲ್ಲ ಸಣ್ಣ ಪುಟ್ಟದ ಸಬ್ಜೆಕ್ಟ್ಸ್ಗಳನ್ನ ಬಿಟ್ಟು ದೇಬರಿತಾ ಭಟ್ಟಾಚಾರ್ಯ ಮತ್ತು ಬಾಬರಲ್ಲಿ ಮ್ಯಾಕ್ಸಿಮಮ್, ಅಂದರೆ ಮ್ಯಾಥ್ಸು, ಸೈನ್ಸು, ಸೋಷಿಯಲು ಈ ಸಬ್ಜೆಕ್ಟ್ಸ್ನೆಲ್ಲ ಮ್ಯಾಕ್ಸಿಮಮ್ ಇವರೇ ತೊಗೊಳ್ತಾರೆ, ಬಾಬರಲ್ಲಿ ಮತ್ತು ಈಕೆ ಯಾರು ದೇಬರಿತಾ ಭಟ್ಟಾಚಾರ್ಯ. ದೇಬರಿತಾ ಈಸ್ ಅನದರ್ ವಾಲಂಟಿಯರ್ ಹೂ ವಾಸ್ ಹೆಲ್ಪಿಂಗ್ ಔಟ್ ಫಾರ್ ಎ ಲಾಂಗ್ ಟೈಮ್ ನೌ. ದೇಬರಿತಾ ಸುಮಾರು ವರ್ಷಗಳ ಕಾಲದಿಂದ ಬಾಬರಲ್ಲಿಗೆ ಹೆಲ್ಪ್ ಮಾಡ್ತಾ ಇದ್ದಾಳೆ. ಏಕೆಂದರೆ ಉಳಿದವರೆಲ್ಲ ಕೂಡ 1 ವರ್ಷ ಪಾಠ ಮಾಡೋದು ಮತ್ತು ಬಿಟ್ಟು ಹೋಗೋದು, ಈ ರೀತಿ ಮಾಡಿದ್ರೆ ಬಾಬರಲ್ಲಿಗೆ ದೇಬರಿತಾ ಭಟ್ಟಾಚಾರ್ಯ ಸುಮಾರು ವರ್ಷಗಳ ಕಾಲದಿಂದ ಟೀಚಿಂಗಲ್ಲಿ ಸಹಾಯ ಮಾಡ್ತಾ ಇದ್ದಾಳೆ. ಟೆಕ್ಸ್ಟ್ ಬುಕ್ಸ್ ಆರ್ ಫ್ರೀ ಫ್ರಮ್ ಕ್ಲಾಸ್ 1 to 5. 1ನೇ ತರಗತಿಯಿಂದ 5ನೇ ಕ್ಲಾಸ್ವರೆಗೂ ಕೂಡ ಫ್ರೀಯಾಗಿ ಪುಸ್ತಕನೂ ಕೂಡ ಕೊಡ್ತಾರೆ ಬಾಬರಳ್ಳಿ ಶಾಲೆಯಲ್ಲಿ. ಅಂದರೆ ಗೌರ್ಮೆಂಟಿಂದ ಬರುತ್ತೆ, ಆ ಒಂದು ಪುಸ್ತಕನ ಫ್ರೀಯಾಗಿ ಕೊಡ್ತಾರೆ. ಬಟ್ ಫಾರ್ ದ ರೆಸ್ಟ್ 6th 7th 8th ಏನಿದ್ದಾರೆ ಈಸ್ ಟು ಬಿ ಮನಿ ನೀಡ್ಸ್ ಟು ಬಿ ಅರೇಂಜ್ಡ್. ಅವರಿಗೆಲ್ಲ ಹಣ ಒಂದಿಷ್ಟು ಹೊಂಚ್ಕೊಳ್ಳೇಬೇಕಾಗತ್ತೆ. ನೀಡ್ಸ್ ಟು ಬಿ ಅರೇಂಜ್ ಆನ್ ಎನಿ ಗಿವನ್ ಡೇ. ದೆರ್ ಆರ್ ಕ್ಲೋಸ್ ಟು 400 ಸ್ಟೂಡೆಂಟ್ಸ್ ಫಿಸಿಕಲಿ ಪ್ರೆಸೆಂಟ್ ಇನ್ ಬಾಬಾಸ್ ಫ್ರಂಟ್ ಯಾರ್ಡ್. ಯಾವತ್ತೇ ಬಂದು ನೋಡಿದ್ರು ಕೂಡ ಮಿನಿಮಮ್ 400 ವಿದ್ಯಾರ್ಥಿಗಳು ಬಾಬರಳ್ಳಿ ಶಾಲೆಯಲ್ಲಿ ಇರ್ತಾರೆ. 800 ಜನ ಅಂದ್ರಲ್ಲ ಸರ್, ಇವಾಗೇನು 400 ಅಂತ ನೀವು ಕೇಳ್ಬೋದು. 400 ಜನ ಅಂತ ಹೇಳಿದ್ರೆ ನಾನು ಹೇಳಿದ್ನಲ್ಲ, ಒಂದು 220 ಜನ ಬರೋದು ಹೋಗೋದು ಮಾಡ್ತಿರ್ತಾರೆ, 60 ಜನ ರೆಗ್ಯುಲರ್ ಆಗಿರ್ತಾರೆ, 800 ಜನ ಓವರ್ ಆಲ್ ಅಡ್ಮಿಷನ್ ಆಗಿದ್ದಾರೆ ಅಂತ ಹೇಳಿದ್ದು. ಒಟ್ಟಿನಲ್ಲಿ ಯಾವತ್ತು ಬಂದು ನೋಡಿದ್ರು ಮಿನಿಮಮ್ 400 ಮೆಂಬರ್ಸ್ ಫಿಸಿಕಲಿ ಪ್ರೆಸೆಂಟ್ ಇರ್ತಾರೆ. ಅಡ್ಮಿಷನ್ ಅಂತ ಆಗಿರೋದ್ರಲ್ಲಿ 800 ಜನ ಇದ್ದಾರೆ, 400 ಜನ ರೆಗ್ಯುಲರ್ ಆಗಿ ಬರ್ತಾರೆ. ಕ್ಲಿಯರ್? ಓಕೆ. It is hard to get the children to listen by being so young themselves. The narrow age gap works to our advantage, says Babarali. We are more like friends. The rod is spared in my school. So, ಇಲ್ಲಿ ಬಾಬರಲ್ಲಿ ಏನು ಹೇಳ್ತಾನೆ ಅಂದರೆ, ಮಕ್ಕಳನ್ನ ಪಾಠ ಕೇಳೋ ರೀತಿ ಮಾಡೋದು ತುಂಬಾ ಕಷ್ಟ ಆ್ಯಸ್ ಅ ಟೀಚರ್. ಬಟ್ ನಮ್ಮಲ್ಲಿ ಒಂದು ನ್ಯಾರೋ ಏಜ್ ಗ್ಯಾಪ್ ಅಂತ ಹೇಳಿದ್ರೆ, ನಮ್ಮ ಮತ್ತು ಆ ಮಕ್ಕಳ ವಯಸ್ಸು ತುಂಬ ಕಡಿಮೆ ಅಂತರ ಇರೋದ್ರಿಂದ ಅವರ ಮನಸ್ಥಿತಿ ಏನು ಅಂತ ನಮಗೆ ತುಂಬ ಚೆನ್ನಾಗಿ ಗೊತ್ತಾಗತ್ತೆ. ಆ ಒಂದು ಕಾರಣದಿಂದಾಗಿ ಮಕ್ಕಳು ಮತ್ತು ನಾವು ಕೂಡ ತುಂಬ ನೀಟಾಗಿ ಪಾಠ ಹೇಳ್ಕೊಡ್ತೀವಿ, ಅವರು ಕೂಡ ಅದೇ ರೀತಿ ಕಲಿತಾರೆ. ಯಾವ ರೀತಿ ಪಾಠ ಮಾಡಿದ್ರೆ ಮಕ್ಕಳಿಗೆ ಅರ್ಥ ಆಗುತ್ತೆ, ಅದೇ ರೀತಿಲಿ ಪಾಠ ಹೇಳ್ಕೊಟ್ಟು ಮಕ್ಕಳು ಅರ್ಥ ಮಾಡ್ಕೊಳ್ಳೋ ರೀತಿ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾನೆ ಬಾಬರಲ್ಲಿ. ರಾಡ್ ಈಸ್ ಸ್ಪೇರ್ಡ್ ಹಿಯರ್ ಅಂತ ಹೇಳಿದ್ರೆ ಮಕ್ಕಳ ಒಂದು ಭವಿಷ್ಯಕ್ಕೆ ಕಬ್ಬಣ ಹೇಗೆ ಒಂದು ಶೇಪ್ ತರಬೇಕು ಅಂದರೆ ಚೆನ್ನಾಗಿ ಕಾಯಿಸಬೇಕು, ಆ ಒಂದು ಕಾಯಿಸುವಂತಹ ಕೆಲಸನ ನಾವಿಲ್ಲಿ ಮಾಡ್ತಾ ಇದ್ದೀವಿ. ಅವರ ಮುಂದಿನ ಭವಿಷ್ಯಕ್ಕೆ ಒಂದು ಫೌಂಡೇಶನ್ ಏನು ಮುಖ್ಯ ಆಗುತ್ತೆ ಒಂದು ಪ್ರೈಮರಿ ಶಾಲೆಯಲ್ಲಿ ಕಲಿಯುವಂಥದ್ದು, ಅದೇ ರೀತಿ ಆ ಒಂದು ರಾಡ್ ಸ್ಪೇರ್ ಮಾಡುವಂಥ ಕೆಲಸ ನಾವು ಮಾಡ್ತಾ ಇದ್ದೀವಿ ಅಂತ ಬಾಬರಲ್ಲಿ ಹೇಳ್ತಾರೆ. ಸೊ ದಟ್ಸ್ ಆಲ್ ಐ ಗಾಟ್ ಅಬೌಟ್ ಬಾಬರಲ್ಲಿ ಫಾರ್ ನಾವ್. ಇಷ್ಟು ಮಾತ್ರ ನಾನು ಇವಾಗ ಬಾಬರಲ್ಲಿ ಬಗ್ಗೆ ತಿಳ್ಕೊಂಡಿದ್ದೀನಿ ಅಂತ ಎಡಿಟರ್ ಇಲ್ಲಿ ಹೇಳ್ತಾರೆ ಸಮರ್ಪಿತಾ ಮುಖರ್ಜಿ ಶರ್ಮಾ.
Getting to know about a person like him makes me realize how insignificant and yet again how lucky. ಇಂಥ ಒಬ್ಬ ವ್ಯಕ್ತಿ ಬಗ್ಗೆ ತಿಳ್ಕೊಂಡಾಗ ಹೌ ಇನ್ಸಿಗ್ನಿಫಿಕೆಂಟ್ ಐ ಆಮ್ ಅಂತ ಅನಿಸುತ್ತೆ. ನಾನು ಎಷ್ಟು ವಿಭಿನ್ನ ಬಾಬರ್ ಅಲಿಗೆ ಕಂಪೇರ್ ಮಾಡಿದ್ರೆ. ಯಾಕೆ ಅಂತ ಹೇಳಿದ್ರೆ ಇಂಥ ಒಂದು ವ್ಯಕ್ತಿತ್ವ ಇರೋ ಮನುಷ್ಯನ ಕಂಪೇರ್ ಮಾಡಿದ್ರೆ ಐ ಆಮ್ ನಥಿಂಗ್ ಅಂತ ಅನಿಸುತ್ತೆ ಅಂತ ಆ ಥರ ಹೇಳ್ತಾ ಇದ್ದಾರೆ. ಆದರೂ ಕೂಡ ಹೌ ಲಕ್ಕಿ, ಆದರೂ ಕೂಡ ಇಂಥ ಒಂದು ವ್ಯಕ್ತಿನ ಪ್ರಪಂಚಕ್ಕೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ, ಅದಕ್ಕೆ ನಾನೊಂದು ಅದೃಷ್ಟವಂತ ವ್ಯಕ್ತಿ ಅಂತಲೂ ಅನ್ನಿಸ್ತಾ ಇದೆ ಅಂತ ಆಥರ್ ಹೇಳ್ತಾ ಇದ್ದಾರೆ. ಆ್ಯಂಡ್ ಈವನ್ ದೋ ಐ ಫಿನಿಶ್ ಮೈ ಸ್ಟೋರಿ ಹಿಯರ್, ಬಾಬರ್ ಅಲಿ ಸ್ಟೋರಿ ಕಂಟಿನ್ಯೂಸ್. ನಾನೇನು ನನ್ನ ಕಥೆನ ಇಲ್ಲಿ ಮುಗಿಸ್ತೀನಿ ಬಾಬರ್ ಅಲಿ ಬಗ್ಗೆ. ಆದರೆ ಬಾಬರ್ ಅಲಿ ಶಾಲೆ ಇದರಲ್ಲಿ ಮ್ಯಾಗ್ಝಿನಲ್ಲಿ ಪಬ್ಲಿಷ್ ಆಯಿತು, ಮುಗೀತೀನಿ, ಶಾಲೆ ಕ್ಲೋಸ್ ಅಂತ ಹೇಳ್ತಾ ಇಲ್ಲ. ಅವನು ಪಾಠ ಮಾಡೋ ಕೆಲಸ ಮಾಡ್ತಾನೇ ಇದ್ದಾನೆ. He has not only helped out hundreds of children to get enlightened, he also inspired millions of youths like us. ಈ ಬಾಬರ್ ಅಲಿ ಕೇವಲ ಅಲ್ಲಿರೋಂಥ ಬಡ ಮಕ್ಕಳಿಗೆ ವಿದ್ಯಾರ್ಜನೆ ಮಾಡಿ ಅಷ್ಟೇ ಒಳ್ಳೆ ಕೆಲಸ ಮಾಡ್ತಾ ಇಲ್ಲ, ಇವನು ನಮ್ಮಂತಹ ನಿಮ್ಮಂತಹ ಲಕ್ಷಾಂತರ ಯುವಕರಿಗೆ ಇನ್ಸ್ಪೈರ್ ಅಂದರೆ ಸ್ಫೂರ್ತಿ ತುಂಬುವಂತಹ ಕೆಲಸ ಮಾಡ್ತಾ ಇದ್ದಾನೆ. ಅಂದರೆ ನಾವು ಸೆಲ್ಫಿಶ್ನೆಸ್ ಅಂದರೆ ಒಂದು ಸ್ವಾರ್ಥತೆನ ಬಿಟ್ಟು ಹೊರಗೆ ಬಂದರೆ ಪ್ರಪಂಚಕ್ಕೆ ಏನೆಲ್ಲ ಕೊಡುಗೆ ಕೊಡ್ಬೋದು. ಇಂಡಿವಿಜುವಲಿ ಒಂಟಿಯಾಗಿದ್ದರೂ ಕೂಡ ನೀವು ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು, ಅಥವಾ ಪರರ ಒಂದು ಜೀವನಕ್ಕೋಸ್ಕರ ಯು ಹ್ಯಾವ್ ಟು ಥಿಂಕ್ ಅಬೌಟ್ ಇಟ್ ಅನ್ನೋದಕ್ಕೆ he gives inspiration to the youths ಅಂತ ಆಥರ್ ಹೇಳ್ತಾ ಇದ್ದಾರೆ. ಬಾಬರ್ ಅಲಿ ಟೇಲ್ ಇಸ್ ಎ ಟೆಸ್ಟಮೆಂಟ್. ಬಾಬರ್ ಅಲಿ ಟೇಲ್ ಅಂದರೆ ಬಾಲ ಅಲ್ಲ, ಕತೆ. ಟೇಲ್ ಅಂತ ಹೇಳಿದ್ರೆ ಇಟ್ಸ್ ಎ ಸ್ಟೋರಿ. ಬಾಬರ್ ಅಲಿ ಟೇಲ್ ಇಸ್ ಅ ಟೆಸ್ಟಮೆಂಟ್. ಟೆಸ್ಟಮೆಂಟ್ ಅಂದರೆ ಒಂದು ರಿಟರ್ನ್ ಸ್ಟೇಟ್ಮೆಂಟ್ ಅನ್ನೋ ರೀತಿ. ಕತೆ ಒಂದು ರಿಟರ್ನ್ ಸ್ಟೇಟ್ಮೆಂಟ್ ಇದ್ದಾಗ ಯಾವುದಕ್ಕೆ ಅಂತ ಹೇಳಿದ್ರೆ ದಟ್ ಒನ್ ಪರ್ಸನ್ ಕ್ಯಾನ್ ಮೇಕ್ ಇನ್ ಈಸ್ ಆರ್ ಹರ್ ವರ್ಲ್ಡ್, ಒನ್ ಪರ್ಸನ್ ಕ್ಯಾನ್ ಮೇಕ್ ಇನ್ ಈಸ್ ವರ್ಲ್ಡ್ ಅಂದರೆ ಒಂದು ತನ್ನ ಒಂದು ಪ್ರಪಂಚದನ್ನೇ ಒಂದು ಸ್ಥಿತಿ ಏನಿತ್ತು ವಾಸ್ತವತೆಯನ್ನು ಬದಲಾಯಿಸುವಂತಹ ಶಕ್ತಿ ಇದೆ ಅನ್ನೋದು ಒಂದು ರಿಟರ್ನ್ ಸ್ಟೇಟ್ಮೆಂಟ್. ಅಂತ ಹೇಳಿದ್ರೆ ಯಾರ ಸಹಾಯ ಇಲ್ಲದೆ, ಅಂದರೆ ಯಾವುದೇ ಗೌರ್ಮೆಂಟ್ನ ನೆಚ್ಕೊಳ್ಳದೆ ತಾನೇ ಇನಿಷಿಯೇಟಿವ್ ಆಗಿ ಮುಂದೆ ನುಗ್ಗಿ ಮಾಡುವಂಥ ಕೆಲಸನ ತೋರಿಸ್ಕೊಟ್ಟಿಯಾನೆ ವಿತ್ ರಿಟರ್ನ್ ಸ್ಟೇಟ್ಮೆಂಟ್, ದಟ್ ಈಸ್ ಟೆಸ್ಟಮೆಂಟ್. In this case, it was a mere child who decided to do something about a situation he felt was unfair. ಈ ಒಂದು ಕಥೆಯಲ್ಲಿ, ಬಾಬರ್ ಅಲಿ ಕಥೆಯಲ್ಲಿ ಅವನು ಅನುಭವಿಸಿದಂಥ ಕಷ್ಟ ಏನಂತ ಹೇಳಿದ್ರೆ, ಶಾಲೆಗೆ ತುಂಬ ದೂರ ನಡ್ಕೊಂಡು ಹೋಗಬೇಕಾಗಿತ್ತು. ನಮ್ಮ ಊರಲ್ಲಿ ಶಾಲೆ ಇರಲಿಲ್ಲ, ಹಾಗಾಗಿ ಮತ್ತೆ ಇಲ್ಲಿಂದ 5-6 ಕಿಲೋಮೀಟ್ರ್ ಆಟೋದಲ್ಲಿ ಹೋಗಿ ಅಲ್ಲಿಂದ ನಡ್ಕೊಂಡು 5 ಕಿಲೋಮೀಟ್ರ್ ವಾಕ್ ಮಾಡಬೇಕಾಗಿತ್ತು. ಈ ಒಂದು ಪರಿಸ್ಥಿತಿ ನಮ್ಮ ಹಳ್ಳಿಯ ಮಕ್ಕಳು ಬೇರೆ ಯಾರಿಗೂ ಬರಬಾರ್ದು ಅನ್ನೋ ಒಂದು ಕಾರಣಕ್ಕೋಸ್ಕರ ತಾನೇ ಒಂದು ಶಾಲೆನ ಆರಂಭ ಮಾಡ್ದ. ಸೊ ಅವನಿಗೆ ಅನ್ಫೇರ್ ಅಂತ ಅನಿಸಿದ್ದನ್ನ ತಾನೇ ಬದಲಾಯಿಸಿದ, ಬೇರೊಬ್ಬರನ್ನ ಆರೋಪಿಸದೆ ತಾನೇ ಬದಲಾಯಿಸುವಂತಹ ಕೆಲಸ ಮಾಡಿದ್ದಾನೆ ಬಾಬರ್ ಅಲಿ ಅಂತ ಹೇಳ್ತಾ ಇದ್ದಾರೆ. His story also bears evidence to the fact that if you have a will, then there is surely a way. ಇವನ ಒಂದು ಕಥೆ ಏನಿದೆ, ಇದು ಒಂದು ಪ್ರಾವರ್ಬ್ನ ಪ್ರೂವ್ ಮಾಡುತ್ತೆ. ದಟ್ ಈಸ್ ವೇರ್ ದೆರ್ ಈಸ್ ಎ ವಿಲ್ ದೆರ್ ಈಸ್ ಎ ವೇ ಅಂತ. ಇಫ್ ಯು ಹ್ಯಾವ್ ಎ ವಿಲ್ ದೆನ್ ದೆರ್ ಈಸ್ ಎ ವೇ ಅಂತ. ನಿಮಗೆ ಮನಸ್ಸಿದ್ದರೆ ಖಂಡಿತವಾಗ್ಲೂ ಮಾರ್ಗ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಮನಸ್ಸು ಫಸ್ಟ್ ಆಫ್ ಆಲ್. ಇವಾಗ ಬಾಬರ್ ಅಲಿ ಅಯ್ಯೋ ನಾನು ಶಾಲೆ ಸ್ಟಾರ್ಟ್ ಮಾಡೋದ, ನಮ್ಮೂರಿನ ಜನ ಉದ್ಧಾರ, ನನ್ನ ಒಬ್ಬನ ಕೈಲಿ ಸಾಧ್ಯನಾ ಅನ್ನೋ ಯೋಚನೆ ಮಾಡಲಿಲ್ಲ ಅವನು. ನನ್ನ ಒಬ್ಬನ ಕೈಲಿ ಆಗೇ ಆಗತ್ತೆ ಅನ್ನೋದಂತೆ ಪ್ರಾರಂಭ ಮಾಡಿದ್ದಕ್ಕೆ ಇವತ್ತು ಶಾಲೆ ದೊಡ್ಡದಾಗಿ ಬೆಳ್ಕೊಂಡು 800 ಮಕ್ಕಳು ಆ ಶಾಲೆಯಲ್ಲಿ ಓದೋ ರೀತಿ ಮಾಡಿದ್ದಾನೆ ಬಾಬರ್ ಅಲಿ. ಹಾಗಾಗಿ ಈ ಪ್ರಾವರ್ಬ್ನ ಪ್ರೂವ್ ಮಾಡ್ತಾ ಇದ್ದಾನೆ ಬಾಬರ್ ಅಲಿ, ವೇರ್ ದೆರ್ ಈಸ್ ಅ ವಿಲ್ ದೆರ್ ಈಸ್ ಅ ವೇ ಅನ್ನೋದಕ್ಕೋಸ್ಕರ. That a 9-year-old can alone change the world should be enough inspiration for all of us to come out of our closed cocoons and help make a difference. ಸೊ ಒಬ್ಬ 9 ವರ್ಷದ ಹುಡುಗ, ಹೌದು ಬಾಬರ್ ಅಲಿ ಈ ಒಂದು ಶಾಲೆನ ಪ್ರಾರಂಭ ಮಾಡಿದಾಗ ಬರೀ 9 ವರ್ಷ ಅಷ್ಟೇ ಆಗಿದ್ದು, ಒಬ್ಬ 9 ವರ್ಷದ ಹುಡುಗ ನಮ್ಮ ಒಂದು ಸಮಾಜದಲ್ಲಿ ಇಂಥ ಒಂದು ಬದಲಾವಣೆ ತರ್ತಾನೆ ಅಂತ ಹೇಳಿದ್ರೆ ನಿಮ್ಮಿಂದ ಏನಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ನಮ್ಮ ಆಥರ್ ಹೇಳ್ತಾ ಇದ್ದಾರೆ. ನಾವು ಕೂಡ ಬದಲಾವಣೆ ತರ್ಬೋದು. ಅಂದರೆ ನಾನು ಹೋಗ್ಬಿಟ್ಟು ಒಂದು ಶಾಲೆ ಪ್ರಾರಂಭ ಮಾಡಿಬಿಡ್ಲ ಸರ್ ಅನ್ನೋದಲ್ಲ. ಶಾಲೆ ಅಂತ ಅಲ್ಲ, ಏನು ಬೇಕಾದರೂ ಆಗಿರ್ಬೋದು. ಓಕೆ, ನಮ್ಮ ಏರಿಯಾದಲ್ಲಿ ಇವಾಗ ಸ್ವಚ್ಛತಾ ಭಾರತ್ ಅಂತ ಆರಂಭ ಮಾಡಿದ್ರು, ಅದೊಂದು 2 ದಿನ 3 ದಿನ ಎಲ್ಲ ಮನೆ ಮುಂದೆ ಬಂದು ಕಸ ಹೊಡೆದಿದ್ದು ಮುಗೀತಲ್ಲಿಗೆ ಅಷ್ಟೇ. ಕೇಳ್ಕತ್ತ ಬಿಡಪ್ಪ ಯಾರು ತಲೆ ಕೆಡಿಸ್ಕೊಂತಾರೆ ಅನ್ನೋ ರೀತಿ. ನಾವು ಯಾರು ಮಾಡಲಿ ಬಿಡಲಿ, ವಿ ಜಸ್ಟ್ ಗೋ ಹೆಡ್, ವಿ ಹ್ಯಾವ್ ಟು ಮೂವ್ ಫಾರ್ವರ್ಡ್ ಅಟ್ ಲೀಸ್ಟ್, ನಾಟ್ ಲುಕಿಂಗ್ ಅಟ್ ಅದರ್ಸ್. ಬೇರೆಯವ್ರು ಏನು ಮಾಡ್ತೀರಾ, ಬೇಡ. ಅದನ್ನು ಹೇಳ್ತಾ ಇದ್ದಾರೆ ಆಥರು. ಸೊ isn't it high time that we have changed we want to see in the world? Today a Babar Ali, maybe tomorrow it could be someone from among us. ಹೌದು, ಪ್ರಪಂಚದಲ್ಲಿ ನಾವು ಏನೆಲ್ಲ ಬದಲಾವಣೆ ತರ್ಬೋದು ಅಲ್ವಾ? ಸೊ ಇವತ್ತು ಬಾಬರ್ ಅಲಿ ಇರ್ಬೋದು, ಮುಂದೆ ನಿಮ್ಮೆಲ್ಲರೂ ಯಾರಾದರೂ ಒಬ್ಬರು ಇರ್ಬೋದು. ಏನಾದರೂ ಒಂದು ಬದಲಾವಣೆ, ಓಕೆ, ಏನಾದರೂ ಒಂದು ಬದಲಾವಣೆ ತರ್ಬೋದು ಅನ್ನೋದನ್ನ ಆಥರು ಹೇಳ್ತಾ ಇದ್ದಾರೆ. ಆ್ಯಂಡ್ ಇಟ್ ಈಸ್ ನಾಟ್ ವೆರಿ ಆಫನ್ ದಟ್ ವಿ ಕಮ್ ಅಕ್ರಾಸ್ ಸಮನ್ ಲೈಕ್ ಬಾಬರ್ ಅಲಿ. ಅಂದರೆ ನಾವು ಬಾಬರ್ ಅಲಿ ಅಂತ ವ್ಯಕ್ತಿನ ಸಾಕಷ್ಟು ಜನನ ಇವತ್ತಿನ ದಿನ ಕಾಣೋಕ್ಕಾಗೋದಿಲ್ಲ. ಎಲ್ಲ ಸ್ವಾರ್ಥಿಗಳೇ ತುಂಬಿರುವಂತಹ ಈ ಒಂದು ಪ್ರಪಂಚದಲ್ಲಿ, ಅದು ಈಗಿನ ಒಂದು ಜನ್ರೇಷನಲ್ಲಂತೂ ಬರೀ ಸೆಲ್ಫಿಶ್ಗಳೇ. ಅಂಥದ್ರಲ್ಲಿ ಯಾವ ರೀತಿ ಸೆಲ್ಫಿಶ್ ಅಂತ ಹೇಳಿದ್ರೆ, ಜಸ್ಟ್ ಇಮ್ಯಾಜಿನ್, ನಿಮ್ಮ ಮನೇಲಿ
ಒಂದು ಫೆಸ್ಟಿವ್ಗೆ ಒಂದು ಸ್ವೀಟ್ ಬಾಕ್ಸ್ ತಂದಿದ್ರೆ ಅಪ್ಪ ಅಮ್ಮ ಇವಾಗ ತಮ್ಮನಿಗೂ ಅಕ್ಕನಿಗೂ ಜಗಳ, ಜಾಸ್ತಿ ಅವ್ನು ತಿನ್ನಬೇಕು, ಅವನೇ ಯಾಕೆ ತಿಂದ ಜಾಸ್ತಿ, ಅವ್ನು ಚಿಕ್ಕವನಪ್ಪ ತಿನ್ನಲಿ ಅಂತ ಅಪ್ಪ ಅಮ್ಮ ಇಲ್ಲ 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 ನನಗೂ ಅಷ್ಟೇ ಬೇಕು, ಹಂಗೆ ಹಿಂಗೆ ಅಂತ ಅಕ್ಕ ಮತ್ತು ತಮ್ಮ ಇಬ್ಬರು ಕಿತ್ತಾಡೋದು ಒಂದು ಸ್ವೀಟ್ ಬಾಕ್ಸಿಗೆ. ಅಷ್ಟು ಸೆಲ್ಫಿಶ್ ಆಗಿರ್ತೀವಿ ನಾವು. ಅಂಥದ್ರಲ್ಲಿ ಇನ್ನು ಬೇರೆಯವ್ರಿಗೆ ಹೋಗ್ಬಿಟ್ಟು ಹೆಲ್ಪ್ ಮಾಡ್ತೀವಿ. ಅದನ್ನು ಹೇಳ್ತಾ ಇದ್ದಾರೆ, ನಮಗೆ ಇಂಥ ಬಾಬರ್ ಅಲಿ ಅಂತ ವ್ಯಕ್ತಿಗಳೇ ಇಂಥದ್ದು ಸಿಗೋವಂಥ ತುಂಬ ಕಡಿಮೆ ಈ ಪ್ರಪಂಚದಲ್ಲಿ, ಅದು ಈಗಿನ ಕಾಲದಲ್ಲಿ ಅಂತ ಹೇಳ್ತಾ ಇದ್ದಾರೆ. ಕಮಿಂಗ್ ಫ್ರಮ್ ಎ ಸ್ಮಾಲ್ ವಿಲೇಜ್ ಇನ್ ಮುರ್ಷಿದಾಬಾದ್ ಹಿ ಶುಡ್ ಬಿ ಕಮೆಂಡೆಡ್ ಜಸ್ಟ್ ಫಾರ್ ಅಡಾಸಿಟಿ ಆಫ್ ಹೋಪಿಂಗ್. ಅಂದರೆ ಒಂದು ಪುಟ್ಟ ಹಳ್ಳಿಯಿಂದ ಬಂದು ತನ್ನ ಬಗ್ಗೆ ತಾನು ಭರವಸೆ ಇಟ್ಕೊಂಡಿದ್ದಲ್ಲ, ಅದಕ್ಕೆ ನಾವೆಲ್ಲರೂ ಮೆಚ್ಚಲೇಬೇಕು. ಇಟ್ ಈಸ್ ದಿಸ್ ಹೋಪ್ ಆ್ಯಂಡ್ ದ ಫೈತ್ ದಟ್ ಹಿ ಹ್ಯಾಸ್ ಅಪಾನ್ ಹಿಮ್ಸೆಲ್ಫ್ ದಟ್ ಹ್ಯಾಸ್ ಹೆಲ್ಪ್ಡ್ ಹಿಮ್ ಕಮ್ ಆಲ್ ದ ವೇ. ಇದು ಅವನ ಮೇಲೆ ಇದ್ದಂತಹ ಒಂದು ಭರವಸೆ, ಅವನಿಗೆ ಆ ಒಂದು ಭರವಸೆನೇ ಅವನಿಗೆ ಇಷ್ಟು ದೂರ ಕರ್ಕೊಂಬರೋದಕ್ಕೆ ಸಾಧ್ಯ. ಸೊ ಆ ಒಂದು ನಂಬಿಕೆ ಯಾವತ್ತೂ ಕೂಡ ನಮ್ಮ ಮೇಲೆ ನಾವು ಇಟ್ಕೊಂಡಿರಬೇಕು. ಕೆಲವೊಂದು ಟೆಸ್ಟಲ್ಲಿ ಕಮ್ಮಿ ಮಾರ್ಕ್ಸ್ ಬಂತು ಅಂದ ತಕ್ಷಣ ಅಯ್ಯೋ ನನಗೆ ಸಾಧ್ಯ ಇಲ್ಲಪ್ಪ ಸೈನ್ಸ್ ಓದಲಿಕ್ಕೆ ಅನ್ಕೋಬಾರ್ದು. ಅಫ್ಕೋರ್ಸ್ ನನ್ನ ಕೈಲಿ ಸಾಧ್ಯ, ನಾನು ಇನ್ನೂ ಹಾರ್ಡ್ ವರ್ಕ್ ಮಾಡಬೇಕು ಅನ್ನೋ ಒಂದು ಭರವಸೆ. ಎಲ್ಲ ವಿಚಾರದಲ್ಲೂ ಕೂಡ ಅಯ್ಯೋ ಫೇಲ್ಯೂರ್ ಆಗಿಬಿಟ್ರೆ ಮಿಸ್ಟೇಕ್ಸ್ ಆರ್ ದ ಸ್ಟೆಪ್ಸ್ ಟು ಬಿ ಎ ಸಕ್ಸಸ್ಫುಲ್. ಮಿಸ್ಟೇಕ್ ಮಾಡ್ತೀರಾ, ಫೇಲ್ಯೂರ್ ಇಸ್ ಎ ಸ್ಟೆಪ್ಸ್ ಟು ಗೆಟ್ ಸಕ್ಸಸ್ಫುಲ್ ಅಂತಾರಲ್ಲ, ಹಾಗೇ ನೀವು ತಪ್ಪು ಮಾಡೋದ್ರಿಂದ ಮುಂದೆ ಯಶಸ್ಸು ಗಳಿಸ್ತೀರಾ. ಅದನ್ನೇ ಹೇಳ್ತಾ ಇರೋದು ಬಾಬರ್ ಅಲಿ. ಸ್ಟೇಲ್ ಕೂಡ ಅದೇ ರೀತಿ ಇದೆ. ಅಪಾನ್ ಹಿಮ್ಸೆಲ್ಫ್ ದಟ್ ಹಿ ಈಸ್ ಕಮ್ ಆಲ್ ದಿಸ್ ವೇ. ಸೊ ಹಿಯರ್ ಈಸ್ ಬಾಬರ್ ಅಲಿ, ವಿ ಸಲ್ಯೂಟ್ ಯು ಫಾರ್ ಡ್ರೀಮಿಂಗ್ ಆ್ಯಂಡ್ ಮೇಕಿಂಗ್ ಯುವರ್ ಡ್ರೀಮ್ ಕಮ್ ಟ್ರೂ. ಸೊ ಬಾಬರ್ ಅಲಿ, ನೀವು ಕನಸು ಕಂಡಿದ್ದಕ್ಕೆ ನಮ್ಮದೊಂದು ಸಲ್ಯೂಟ್, ಹಾಗೆಯೇ ಆ ಒಂದು ಕನಸನ್ನು ನನಸು ಮಾಡಿದ್ದಕ್ಕೆ ಇನ್ನೊಂದು ಬಿಗ್ ಸಲ್ಯೂಟ್ ಅಂತ ಹೇಳ್ತಾರೆ. ಅಲ್ಲಿಗೆ ಈ ಒಂದು ಕಥೆನ ಮುಗಿಸ್ತಾರೆ. ಓಕೆ, ಸೊ ದಟ್ಸ್ ದ ಎಂಡ್ ಆಫ್ ದ ಸ್ಟೋರಿ. ರಿಮೆಂಬರ್ ಫ್ರಮ್ ದ ಬಿಗಿನಿಂಗ್, Babar Ali, his daily routine and his school, how does it look like, and why does he call as a fortunate soul in his village, and sending a child to the school is not entirely free of cost, because even the children are taught for free, but sending a child to school is not entirely free of cost, because they still have to pay for uniforms, books, etc. Because of this, most of the families cannot afford to send their children to school. Instead of going to school, most of the boys help out their family by working as mechanics, laborers, grass cutters and livestock herders, and whereas girls worked as maid servants where they cook, clean and wash dishes and clothes in their employer's house. So this is why Babar Ali wanted to change this. So he took the initiative of opening his very own school. Okay, and his school name is Ananda Shiksha Niketan, and his school grew out of a game. At the age of 9, he used to play school game with his friends, with him as a teacher, and his friends never seen school inside. So that's why they enjoyed acting like a playing students. So they enjoyed learning arithmetic, and in 2002 the game got institutionalized with the strength of 8. So gradually word spread out, the help began to come from the other sources. Babar Ali teachers, sympathetic IAS officers, and also local corps and monks from the local Ramakrishna mission helped him. And when he thought of midday meal scheme, the rice used to come from his father's field. But later on, with the aid means help. With the help of his friends in the government, the rice used to come from the government stock. Okay, so idelladu kuda you have to keep that in your mind. Tulurani Hazra, who is she? She is an illiterate fishmonger in the morning, and she is clad in widow's white, and also she is a crusading educationalist in the afternoon. Okay, her duty is to confront the error of the parents and convince them to send their children to the school. Till now she has recruited 80 students to go to school of Babar Ali's. Okay, so that's it. I hope you all understood Babar Ali. In case if you have any doubt, you can visit the college. Okay.